ಎಲ್ರಿಗೂ ನಮಸ್ಕಾರ. ಗುರುಗಳ ಭಾವಪೂರ್ಣ ಶಬ್ದ. ಜೀವನದಲ್ಲಿ ನಾವು ಎಣಿಸಿರ್ತಾರೆ ಯಾವುದು ಆಗಲ್ಲ. ಸ್ಕ್ರಿಪ್ಟ್ ರೂಮ್ ಕೂತ್ಕೊಂಡು ನಾವು ಎಷ್ಟೇ ಸೀನ್ ಚೇಂಜ್ ಮಾಡ್ಬೋದು, ಅವನ ಬರಹ ಒಂದಕ್ಷರ ಚೇಂಜ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾನು ಎಲ್ಲರೂ ಹೇಳ್ತಾ ಇರ್ತೀನಿ, ಈಗಲೂ ಶೂಟಿಂಗ್ ಹೋದಾಗ ಸ್ಕ್ರಿಪ್ಟ್ ರೂಮಲ್ಲಿ ಹೇಳ್ದಂಗೆ ಕೇಳುತ್ತಪ್ಪ ಇದು ಈ ಪೇಪರು, ಇದಕ್ಕೆ ಲೊಕೇಶನ್ಗೆ ಬಂದಾಗ ಅದು ಹೇಳ್ದಂಗೆ ನಾವು ಕೇಳಬೇಕು. ಸೀನ್ಸ್ ಬಂದಿಸೋದಿಲ್ಲ, ಏನೋ ಬ್ಯಾಕ್ಗ್ರೌಂಡ್ ಏನೋ ಅಂದ್ಕೊಂಡಿರ್ತಾರೆ ಡೈರೆಕ್ಟ್ರು, ಬೇರೆ ಏನೋ ಇಲ್ಲಿಂದ ಎಂಟ್ರಿ ಅಲ್ಲಿಂದ ಎಂಟ್ರಿ ಏನು ನಡೆಯೋ. ಅದಕ್ಕೆ ಅವನೊಬ್ಬಂದೆ. ನಾನು ಮೊನ್ನೆ ಸ್ಟೇಟಸಲ್ಲಿ ಹಾಕಿದ್ದೆ, ಯಾರನ್ನು ಬೇಕಾದ್ರೂ ಎದುರಾಕೋಬೋದು, ಪರಮಾತ್ಮ ಎದುರಾಕೊಂಡು ಯಾರು ಮಾಡೋಕ್ಕಾಗಲ್ಲ. ಸೊ ಅವ್ನು ಕರೆದಾಗ ನಾವು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬ ಬೇಜಾರಾಯ್ತು ಬಿಡಿ, ನೀವೆಲ್ಲರೂ ಬೇಜಾರಾಗಿದ್ದೀನಿ. ಹೋಗೋವಾಗ ನನಗಂತ ಕಳಿಸ್ಕೊಡ್ಬೇಕಂತೆ ಅವ್ರನ್ನ. ಆದ್ದರಿಂದ ಅದನ್ನು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಬೇಡ ಸಾಕು. ಈಗ ನಾನು ಶಂಕರ ಮಾತಾಡ್ತಾ ಇದ್ದೀನಿ, ನಾವೆಲ್ಲ ಒಂದು ಟೀಮ್ ಹುಡುಗರು. ಅವರು ತುಂಬ ಮಾತಾಡ್ತಿದ್ರು ನನ್ನ ಹತ್ರ ಇತ್ತೀಚೆಗೆ ಕಾಬಿಟ್ಟು. ಆಗ ಆ ಮಾತುಗಳೆಲ್ಲ ನೆನಪಾಗಿ ನನಗೆ ಇಲ್ಲ ಸ್ಟೇಜ್ಗೆ ಬರೋಣ, ಏನೋ ಒಂಥರ ನೋವು, ವಿಪರೀತ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ. ಗುರುಗಳು ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ದೇವ್ರಿಗೆ ಹೋಲಿಸ್ತಾರೆ. ನಾನು ಆ ನಿಟ್ಟಿನಲ್ಲೇ ಮಾತಾಡ್ತೀನಿ. ದೇವರು ಕೊಟ್ಟ ಪ್ರಸಾದದಲ್ಲಿ ಉಪ್ಪಿದೆ, ಹುಳಿ ಇದೆ, ಖಾರ ಇದೆ ಅಂತ ಹುಡುಕಲ್ಲ ಯಾರು. ಹುಡುಕಬಾರ್ದು. ಒಂಥರ ಅದು ಆ ಥರ ಮನಮೋದವ್ರು ಬೇರೆ ಇರ್ತಾರೆ, ಅಂಥವ್ರು ಮಾತ್ರ ಅದು ಹುಡ್ಕೋದು. ಪ್ರಸಾದದಲ್ಲಿ ಯಾರೂ ಹುಡ್ಕೋದಿಲ್ಲ. ಹಂಗನ್ಬಾರ್ದು, ದೇವ್ರ ಪ್ರಸಾದ ತಿನ್ನು ಅಂತಾರೆ ಮಕ್ಕಳಿಗೆ. ಹಾಗೆ ಇವತ್ತು ಅವ್ರು ಕೊಟ್ಟಿರೋ ಪ್ರಸಾದ ನಾವೆಲ್ಲರೂ ನಿಮ್ಮ ಮುಂದೆ, ಇಡೀ ಕರ್ನಾಟಕದಲ್ಲಿ ನಮ್ಮನ್ನೆಲ್ಲ ಜನ ಮೆಚ್ಚಿಕೊಂಡು ಚಪ್ಪಳೆ ಹೊಡೆಯೋ ಕಾರಣ ನಮ್ಮ ಗುರುಪ್ರಸಾದ್ ಸರ್. ನನಗೆ ಎಷ್ಟೋ ಜನ ಪುರಾಣಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿಗೆ ಸತ್ತಿದ್ದಾರೆ. ಚಿಕ್ಕವರು ದೊಡ್ಡವರು ಗುರುಗಳಾಗಿದ್ದಾರೆ. ನನಗಿಂತ 4 ವರ್ಷ ಚಿಕ್ಕವರು ಸರ್. ಅಣ್ಣ ಅಂತ ಕರೆಯೋರು ಕೆಲವು ಟೈಮ್. ಇಬ್ಬರೇ ಇದ್ದಾಗ, ನೀನು ನಮ್ಮ ಅಣ್ಣ ಇದ್ದಂಗೆ ನೋಡಿ, ನಾಳೆಯಿಂದ ಹೆಂಗಿರ್ತೀನಿ ಅಂತೆಲ್ಲ ಮಾತು. ತುಂಬ ರಾತ್ರಿಗಳು ಕಳೆದಿದ್ದೀನಿ ನಾನು 7 ವರ್ಷದಲ್ಲಿ. ತುಂಬ ರಾತ್ರಿಗಳು ಅವ್ರ ಜೊತೆ ಕಳೆದಿದ್ದೀನಿ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಮನೆಗೆ ಹೋಗ್ತಾ ಇದ್ದೆ. ಹೌದು, ನಾನು ಸಿಕ್ಕಿದ್ರು ಆರ್ಕೆಸ್ಟ್ರಾ ಫ್ರೆಂಡ್ಸು. ಸಿಕ್ಕಿದಾಗೆಲ್ಲ ಏನು ಸ್ಪಾಟ್ ಆಗಿದ್ದೀನಿ ಅಂದರೆ ಸಿನಿಮಾ ಮಾಡಿಸ್ತಾರೆ ನನಗೆ ಅನ್ನೋರು. ಅದನ್ನು ಜ್ಞಾಪಕ ಇಟ್ಕೊಂಡು ಕರೆದೆ ನಾನು, ಬನ್ನಿ ಒಂದು LIC ಏಜೆಂಟ್ ಇದೆ ಅಂತ. ಮಠದಲ್ಲೂ ಕೂಡ ಕ್ಯಾರೆಕ್ಟರ್ಗಳನ್ನ ಇಂಥವ್ರು ಬೇಕು ಇಂಥವ್ರು ಬೇಡ ಅಂದಾಗ ನಾಣಿಗೆ ನೋಡ್ಕೊತಾರೆ ಅನ್ನೋರು. ನನಗೆ ಯಾರ್ಯಾರು ಆತ್ಮೀಯರಿದ್ರು, ನಮ್ಮ ಕೃಷ್ಣ ಸಂಧಾನ ಹಾಸ್ಯ ನಾಟಕ ನಾನು ಇಲ್ಲಿ ಬರೋದಕ್ಕೆ ಕಾರಣ ರಂಗಭೂಮಿಯಿಂದ ಸಿನಿಮಾಗೆ. ಆ ನಾಟಕದಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ರು ಅವ್ರನ್ನೆಲ್ಲರೂ ಒಂದು ರಾವಣನ ಸ್ಕಿನ್ನಲ್ಲಿ ಕರೆಸಿ ನವಗ್ರಹಗಳನ್ನು ಮಾಡಿಸ್ತಾರೆ. ಅವ್ರಿಗೆ ನಾವು ಸಿನಿಮಾದಲ್ಲಿ ಮಾಡಿದ್ವಿ ಅಂತ ಒಂದು ಆಸೆ. ಯಾರು ನನಗೆಲ್ಲ ಹಂಗೆ ಇದ್ದಾರೆ, ಭೀಮಾ ದುರ್ಯೋಧನ ಥರನೇ ಇದ್ದಾರೆ ಎಲ್ಲ. ಸರ್ ನಮ್ಮ ಕೃಷ್ಣ ಸಂಧಾನ ನಾಟಕದವ್ರು ಸರ್, ಅವರಿಗೆಲ್ಲ ಖುಷಿ. ಆಮೇಲೆ ಮಠ ಮತ್ತು ಮಂಜುನಾಥದಲ್ಲಿ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಅವರು ನಮ್ಮ ಹಾಸ್ಯ ತಂಡದಲ್ಲಿ ಸೀನಿಯರ್ ಆರ್ಟಿಸ್ಟ್, ವೀರಣ್ಣನವರ ಕಂಪ್ನಿಲೆಲ್ಲ ಪಾತ್ರ ಮಾಡಿದರು. ಸಿಕ್ಕಿದಾಗ ಹೇಳೋರು, ಎಷ್ಟು ನಾಟಕ ಮಾಡಿದ್ದೀನಿ ನೋಡಿ, ನಾನು ಸಿನಿಮಾ ಮಾಡಿಲ್ಲ ಪ್ಲೀಸ್ ನೋಡಿ. ಆ ಮಠದಲ್ಲಿ ಅವ್ರ ಪಾತ್ರ, ಅವ್ರ ಆಫೀಸ್ ಒಳಗೆ ಬರ್ತಿದ್ದಂಗೆ ಹೇಳಿದ್ರು, ಇವ್ರಿಗೆ ಮೇಕಪ್ ಮಾಡಿಸೋದು ಬೇಡ ನಡಿ. ಯಾಕೆ ಮ್ಯಾನೇಜರ್ಗಳ ಮನಸ್ಸು, ಇವನ ಮನಸ್ಸು, ಕ್ಯಾರೆಕ್ಟರ್ ಮನಸ್ಸು ತುಂಬ ಕೆಟ್ಟದಾಗಿರುತ್ತೆ. ಆ ಮಕ್ಕಳು, ಕುರುಡು ಮಕ್ಕಳನ್ನೆಲ್ಲ ಬೈಯೋದಿಲ್ಲ, ವಿಕಾರವಾಗಿದ್ದಾರೆ. ಇವರು ಹಿಂಗೆ ಇದ್ಬಿಟ್ಟು ಮೇಕಪ್ ಬೇಡ ಅಂತ. ಅಲ್ಲಿ ನೋಡಿದ ತಕ್ಷಣ ಎಷ್ಟು ಜಾಣ್ಮೆ ಅಂದರೆ ಅವರಿಗೆ. ಈಗ ನಿರರ್ಗಳವಾಗಿ ಮಾತಾಡೋದು, ಎಲ್ಲ ತಂದು ನಿಲ್ಲಿಸ್ಬಿಟ್ಟು ಒಂದು ವಿಚಾರ ಪಟ್ಬಿಟ್ರೆ ಗಂಟೆಗಟ್ಟಲೆ ಮಾತಾಡೋದು. ಅದು ಎಲ್ರಿಗೂ ಬರೋಲ್ಲ. ತಾಯಿ ಒಳಗೆ ಇರ್ಬೇಕಂತೆ. ಗೊತ್ತಿಲ್ಲ, ದೇವ್ರಿಗೆ ಇಷ್ಟ ಆಗಿದೆ, ಕರ್ಕೊಂಡು ಹೋಗಿದ್ದಾರೆ, ಅವ್ರದ್ದು ಅಲ್ಲಿದ್ದಾರೆ, ಮೇಲಿಂದ ನಮ್ಮನ್ನು ನೋಡ್ತಾ ಇರ್ತಾರೆ. ಇವತ್ತು ಅವ್ರ ಆತ್ಮ ಇಲ್ಲೇ ಎಲ್ಲೋ ಇರ್ಬೋದು, ಗೊತ್ತಿಲ್ಲ ನನಗೆ. ಯಾರ್ಯಾರು ಸ್ನೇಹಿತರು, ಬಾಲ್ಯ ಸ್ನೇಹಿತರೆಲ್ಲ ಬಂದಿದ್ದಾರೆ. ಒಂಥರ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ. ಏನು ಮಾಡೋದು, ಹಂಚ್ಕೊಂಡಿರ್ಬೇಕಲ್ಲ. ಇವತ್ತು ನನಗೆ ಕಳಿಸ್ಕೊಳ್ಳೋಣ ಚೆನ್ನಾಗಿರಲಿ. ನನ್ನ ಅವರ ಪರಿಚಯ ಆಗಿದ್ದು ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಗೋಧುಡಿ ಸೀರಿಯಲ್ ಮಾಡ್ತಾ ಇದ್ದೀನಿ ನಾನು. ಸುನಿಲ್ ಕುಮಾರ್ ಸಿಂಗ್ ನಿರ್ದೇಶಕರು. ಅದಕ್ಕೆ ಗುರು ಸಾರು, ಸುನಿಲ್ ಸಾರ್ ಇಬ್ಬರು ಸೀತಾರಾಮ್ ಸರ್ ಹತ್ರ ವರ್ಕ್ ಮಾಡ್ತಿದ್ರಂತೆ. ಮಠ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಮುಸ್ಲಿಂ ಕ್ಯಾರೆಕ್ಟರ್ ಹುಡುಗ ಬೇಕು, ಯಾರನ್ನ ಇದ್ರೆ ಕಳಿಸೋದು. ಇವರು ಮುಸ್ಲಿಂ ತರ ಎಲ್ಲ ಕರಿ ಮಡಿಕೆ ತರ ಇದ್ದಾನೆ, ನೋಡಿದ್ರೆ ಮುಸ್ಲಿಂ ಅನ್ಸಲ್ವಾ. ಮಾತ್ರ ಮುಂದೆ ಒಂದು ಭಾಗ್ಯದ ಲಕ್ಷ್ಮೀ ಬರಮ ಹಾಡನ್ನ ಪರಿಕಲ್ಪನೆ ಮಾಡಿ ಇಲ್ಲೆಲ್ಲ ಹಾಡಿ ಮುಗಿಸ್ತಾವೆ. ತುಂಬ ಚೆನ್ನಾಗಿ ಹಾಡೋದು ಹಾಡನ್ನ ಕಳಿಸೋದು. ಸರಿ, ನನಗೆ ನಾಳೆ ನೀವು ಒಂದು ಕಡೆ ಹೋಗ್ಬೇಕು ನಣಿ,
ಹಿಂಗೆ ಗುರುಪ್ರಸಾದ್ ಅಂತ ಹೇಳಿ ಇವರು ಸಿನಿಮಾ ಮಾಡ್ತಾ ಇದ್ದಾರೆ ಮಠ ಅಂತ, ಹೋಗಿ ಅಂದ್ಬಿಟ್ಟು ನಮ್ಮ ಗಿರಿ ಡುಮ್ಮಗಿರಿ ಆರ್ಟಿಸ್ಟ್ ಅವ್ನಿಗೆ ಹೇಳಿದ್ರು ಕರ್ಕೊಂಡು ಬನ್ನಿ ಅಂತ. ಇಬ್ಬರ ಜೊತೆಲಿ ಹೋದ್ವಿ ಆಫೀಸ್. ಹೋದ್ರೆ ಒಂದು 20 ಜನ ಕೂತಿದ್ದಾರೆ ಹೊರಗಡೆ. ಅವರೇ ಕಾಳು ಪಿಟ್ನ ಮುಸ್ಲಿಂ ಬಾಯ್ನಲ್ಲಿ ಬಂದ್ರೆ ಹೆಂಗ್ ಬರ್ತೀವಿ ಹೇಳಿ ಅಂತ ಬರ್ಕೊಟ್ಟು ಅವ್ರೆಲ್ಲರಿಗೂ. ನಾನು ಹೊರಗಡೆ ಹೋದೆ, ಪರಿಚಯ ಇಲ್ಲ ನನಗೆ. ಒಳಗಡೆ ಏನೋ ಅಷ್ಟೊಂದು ಜನ ಇದ್ದಾರೆ ಒಳಗಡೆ. ಸರಿ ಎಲ್ಲರದ್ದು ಆಗಿದೆ, ಕೂತಿದ್ರು. ಇನ್ನೇನಿದ್ದೀರಿ ಅಂತ ನಾನು ಹೊರಗಡೆ ಇದ್ದ, ನಮಸ್ಕಾರ ಸರ್. ಅದು 2 ಕೈ ನಮಸ್ಕಾರ. ಇಲ್ಲ ನೋಡೋದಕ್ಕೆ ಬನ್ನಿ ಒಳಗೆ ಕೂತ್ಕೊಳ್ಳಿ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಫಸ್ಟ್ ಟೈಮ್ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೊಂದು, ಸುಮ್ಮನೆ ಕೂತ್ಕೊಂಡೆ. ಎಲ್ಲರೂ ಅವ್ರವ್ರ ಬಂದು ಹೇಳ್ಬಿಟ್ಟು ಹೋದರು. ಆಮೇಲೆ ಕೇಳಿದ್ರು, ಯಾರು ನೀವು? ಸರ್ ನನ್ನ ಹೆಸರು ರಾಣಿ ಅಂತೇಳಿ ಗೋಧುಳಿ ಸೀರಿಯಲ್ ಮಾಡ್ತಾ ಇದ್ದೀನಿ, ಸುನೀಲ್ ಸರ್ ಕಳಿಸಿದ್ರು. ನಿಮ್ಮನ್ನು ಮುಂಚೆ ಎಲ್ಲೋ ನೋಡಿದ್ದೀನಿ ನಾನು ಚೆನ್ನಾಗಿ. ಎಲ್ಲಿ ಸರ್? ನಾಟಕ ಮಾಡ್ತೀರ ನೀವು? ನಾನು ಬೇರೆ ಥರ ತಿಳ್ಕೊಂಡೆ. ನಾ ಹುಡುಗರು ಕೇಳ್ತೀನಿ, ನಾಟಕ ಮಾಡ್ತೀಯಾ ಅಂತ. ಹಂಗಂದ್ಬಿಟ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಕೃಷ್ಣ ಸರ್ ನಾನು ಒಂದು ನಾಟಕ ಮಾಡಿದ್ದೀರಲ್ಲ ನೀವು? ಹೌದು ಸರ್. ಹುಡ್ಕನ್ ಪಾತ್ರ. ಏನ್ರಿ ವಾಹ್, ಬನ್ನಿ ಫೋಟೋ ಪೇಪರ್ ಕೊಡಿ, ಇದನ್ನು ಹೇಳ್ತೀರಾ ಅಂತ. ನಾನು ಸರ್ ಒಂದು ರಿಕ್ವೆಸ್ಟ್, ಆ ಹುಡುಗರನ್ನ ಒಳಗಡೆ ಕರೀಲ್ಲ, ಇದು ಫಸ್ಟ್ ಎಂಟ್ರಿ ನಂದು, ಕರೀರಿ ಅಂದರು. ಎಲ್ಲರೂ ಆಡಿಯನ್ಸ್ ಥರ ಕೂರಿಸ್ಬಿಟ್ಟು, ಗುರು ಸರ್ನ ದಯವಿಟ್ಟು ರಿಕ್ವೆಸ್ಟು ನೀವು ಅಲ್ಲೇ ಕೂತ್ಕೊಂಡು ಬಂದೆ. ಚೇರ್ ಹಾಕ್ಬಿಟ್ಟು ಕೂರಿಸ್ದೆ. ಕೂತ್ಕೊಳ್ಳಿ ಅಂದ್ಬಿಟ್ಟು ಇದ್ರ ವಿಶ್ಲೇಷಣೆ ಎಲ್ಲ ಕೊಟ್ಟು ಭಾಗ್ಯಲಕ್ಷ್ಮಿ ಬಾರ್ದು ಹಾಡಿದೆ. ಬಂದು ಬಾಚಿ ಕುತ್ಕೊಂಡ್ಬಿಟ್ರು. ಬಾಚಿ ತಪ್ಕೊಂಡು, ಎಲ್ಲಿದ್ರಿ ಇಷ್ಟು ದಿನ ನೀವು? ನಿಮ್ಮಂಥವ್ರು ಬೇಕಾಗಿರೋದು. ಅವ್ರು ಹೇಳಿದ್ರು ಕಪ್ಪಗಿದ್ದಾರೆ ಅಂತ ಹೇಳಿ. ಕಲೆಗೆ ಯಾವ ಬಣ್ಣ? ಬನ್ನಿ ಒಳಗೆ. ಅಷ್ಟೇ. ಒಳಗೋಗಿ ಕೂತ್ಕೊಂಡೆ. ಹಿಂಗೆ ಮಾಸ್ ಶುರುವಾಯಿತು. ಆಮೇಲೆ ಇವ್ರು ಯಾರೋ ಒಂದು ಗಿರೀಶ್ ಅಂತ ಹೇಳಿ, ಏನ್ರಿ ಪರಿಚಯ ಮಾಡಿಸಿಲ್ಲ ನೀವು ಅವ್ರನ್ನ? ಇಲ್ಲ ಸರ್, ಮರ್ತು ಬಿಟ್ಟಿದ್ದೇನೆ. ಬನ್ನಿ ಎಲ್ಲ ಆಯಿತು. ಹಿಂಗೆ ಮಾತು ಮುಂದುವರಿಸ್ತಾ ಇಂಥದ್ದೊಂದು ಕತೆ ಮಾಡಿದ್ದೀನಿ ನಾನು. ಇಲ್ಲ ಒಳಗಡೆ 2 ಲೈನ್ ನೋಡಿದೆ ನಾನು, ತುಂಬ ಖುಷಿ ಆಯ್ತು ನನಗೆ ಅಂತ ಹೇಳಿದೆ. ಕೆಲ್ಸಕ್ಕೆ ಮಾತ್ರ ಕರಿಬೇಡಿ, ಊಟಕ್ಕೆ ಮಾತ್ರ ಬರೀಬೇಡಿ. ಅದು ಸುಮ್ಮನೆ ಹೊಡೆಯಲ್ಲ ಸರ್ ಕಥೆಗಳು. ತಾಯಿ ಸರಸ್ವತಿ ಅವ್ರ ನಾಲ್ಗೆ ಮೇಲೆ ಓಡಾಡ್ತಾ ಇದ್ದೀನಿ. ಅವರು ಏನಾದರೂ ಒಂದು ಹಿಂಗೆ ಬೇಕು ಅಂದಾಗ ಜಾಸ್ತಿ ಹೊತ್ತು ಕಾಯ್ತಿರ್ಲ ರಪ್ಪ ಅಂತ ಹೇಳ್ಬಿಡೋರು. ಆ ಶಕ್ತಿ ದೇವ್ರು ಕೊಟ್ಟಿದ್ರು ಅವ್ರಿಗೆ. ಏನೋ ನಮ್ಮ ಪುಣ್ಯ ಅಲ್ಲೋಗಿ ಸೇರ್ಕೊಂಡ್ವಿ. ಒಂದೇ ಜಾಗ ಫಸ್ಟ್ ನಾನು ಹೋಗಿದ್ವಿ. ಮಠ 4 ವರ್ಷ, ಮಂಜುನಾಥ 3 ವರ್ಷ, ಡೈರೆಕ್ಟರ್ ಸ್ಪೆಷಲ್ ಸ್ಕ್ರಿಪ್ಟ್ ಆಗೋರು 1 ವರ್ಷ. 8 ವರ್ಷ ಜೊತೆಲಿದ್ದೆ ನಾನು. ಅಷ್ಟು ವರ್ಷ ಯಾರ ಜೊತೆಲಿ ಇಲ್ಲ. ಅವ್ರ ಜೊತೆಲಿ ಬಂದವರೆಲ್ಲ ಅವ್ರ ಸ್ಪೀಡ್ಗೆ, ಅಂದರೆ ಮನೋವೇಗ ಇದೆಯಲ್ಲ, ತುಂಬ ಸ್ಪೀಡ್. ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ರೆ, ಇಷ್ಟೊತ್ತರ ಹುಡುಗರನ್ನ ಬೈದಿರೋದು ಉಂಟು. ತಿಳಿತಿದ್ರ, ಊಟ ಮಾಡಿದ್ರ, 1 ಲೈನ್ ಹೇಳಿದ್ರು ಅನ್ಬಿಡೋ ಲಾಸ್ಟ್ಗೆ. ಎಷ್ಟೋ ಜನಕ್ಕೆ ಆ ಥರ ಇದೆ. ಯಾಕೆಂದ್ರೆ ಕಲೀಲಿ ಅಂತ ಅಷ್ಟೇ. ಅಷ್ಟು ಸ್ಫೂರ್ತಿ ನಮಗೆ. ನಮ್ಮಲ್ಲಿ ಏನಿತ್ತು ಇಲ್ಲ ಬೇಡ. ನಾನು ಎಲ್ರಿಗೂ ಹೇಳ್ತೀನಿ, ಪರಮಾತ್ಮ 64 ಜೀವರಾಶಿ ಕೋಟಿಗಳಿಗೆ ಎಲ್ರಿಗೂ ಜ್ಞಾನ ಕೊಟ್ಟಿರ್ತಾನೆ. ಇರುವಾಗ ಯಾರು ಸಕ್ಕರೆ ತಂದು ಅದ್ರ ಮೇಲೆ ಹಾಕಲ್ಲ. ಸಕ್ಕರೆ ಇರೋ ಜಾಗ ಉಳಿಕೊಂಡು ಸಂಜೀವ್ ಸ್ಕೀಪದಲ್ಲಿ ಇದನ್ನು ಬಳಸಿದ್ದೀನಿ ನಾನು. ಹೇಳ್ತಿದ್ದೆ ಸರ್ಗೆ. ಅದಕ್ಕೆ ನನ್ನ ಅವರ ಬಾಂಧವ್ಯ ಎಷ್ಟು ಚೆನ್ನಾಗಿದ್ದು. ಇಡೀ ರಾತ್ರಿ ಮಾತಾಡ್ತಿದ್ವಿ. ಆ ಸಕ್ಕರೆ ಇಲ್ಲಿ ಡಬ್ಬ ಇದೆ ಬಾ ಅಂತ ಯಾರ ಮೇಲೆ ಲೆಟ್ರ್ ಹಾಕ್ತಾರೆ ಇವಾಗ, ಇಲ್ಲ ಫೋನ್ ಮಾಡಿ ಹೇಳ್ತಾರ. ಹೆಂಗ್ ಬರುತ್ತೆ ಇದು? ನನಗೆ ಜೀವನ ಬೇಕು ಅಂತೇಳಿ ಹರಿಸ್ಕೊಂಡು ಹೋದವ್ರಿಗೆ ಯಾರು ಮೋಸ ಆಗಲ್ಲ. ಕಲಿಯಕ್ಕೆ ಬರೋರು ಆ ನಿಟ್ಟಲ್ಲಿ ಇರಬೇಕು. ಬಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಎಲ್ಲೋ ನಿಂತ್ಕೊಂಡು ನೋಡ್ತಾ ಇರೋದು ಮಾಡೋದಕ್ಕೆ ಹೋಗ್ಬಿಡೋದು ಅವ್ರಿಗೆ ಸಿಕ್ಕಾಪಟ್ಟೆ. ಆ ಥರ ಆಗಿ ಪರಿಚಯ ಆಯಿತು. ಜೊತೆ ಮಾತಾಡ್ತಾ ತುಂಬ ಚೆನ್ನಾಗಿ ಮಾತಾಡ್ತೀರಾ, ನನ್ನ ಜೊತೆ ಇಟ್ಬಿಡಿ ಸ್ಕ್ರಿಪ್ಟ್ಗೆ. ಸರಿ, ನಾನು ಸೀರಿಯಲ್ ಮಾಡ್ತಾ ಇದ್ದೀನಲ್ಲ ಸರ್, ಫ್ರೀ ಆದ ಬನ್ನಿ ಸಾಕು. ಹಂಗಾಗಿ ಪರಿಚಯ ಆಯಿತು. ಸಂಜೆ ಸುಮ್ಮನೆ ಕಾಫಿಗೆ ಅಲ್ಲಿ ಹೋಗ್ತಾ ಇದ್ವಿ. ಒಂದಿನ ನೈಟ್ 10 ಗಂಟೆ ಎದ್ದೇಳು ಮಂಜುನಾಥದಲ್ಲಿ ಮುಸ್ಲಿಂ ಪಾತ್ರ ಮಾಡ್ಬೇಕು ನೀವು ಅಂತ ಅವ್ರು ನನ್ನ ಕೈ ಕೊಟ್ಟರು. ನನಗೆ ಅನಿಸಿದ್ದು ನಾನು ಲೈಕ್ ಮಾಡಿದೆ. ಸೂಪರ್ ನೀವೇ ಮಾಡಬೇಕು ಅಂತ. ಆಯ್ತು. ಕುಡ್ಕೊಂಡ್ ಸೀನ್ ಬಂದಾಗ ಒಂದ್ಸರಿ ಅದು ಆ ಥರ ಹೇಳ್ತೀನಿ ನೋಡಿ ಅಂತ ಹೇಳಿದೆ. ಬೇಡ ಮುಸ್ಲಿಂ ಬೇಡ, ಕುಡ್ಕನೆ ಮಾಡಿದ್ವಿ ಸರ್. ರಾಜು ಅನ್ನೋ ಸೌಕರ್ಯ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಅವರು ಕುಡ್ಕನ್ ಪಾತ್ರ ಮಾಡಬೇಕು, ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಬೇಕು. ಅವರು ಒಂದು 4-5 ದಿನ ಇದ್ದಾಗೆ ನನಗೆ ಫಾರಿನ್ ಟ್ರಿಪ್ ಇದೆ, ಸಾರಿ ಕ್ಷಮೆ ಇರಲಿ, ನಿಮ್ಮ ಅಡ್ವಾನ್ಸ್ ಆಫೀಸಲ್ಲಿ ಬಿಡ್ತೀನಿ ಅಂತ ಫೋನ್ ಮಾಡಿಬಿಟ್ಟು, ಇವ್ರು ತಲೆ ಕೆಡಿಸ್ಬಿಟ್ಟು ಏನು ಮಾಡೋದು ಸರ್, ಮುಸ್ಲಿಂ ಯಾರನ್ನ ನಾವು ಹುಡ್ಕೋಣ, ನೀವು ಇದನ್ನೇ ಮಾಡಿ ಅಂತ ಮಾಡ್ತೀನಿ, ಡಬ್ಬಿಂಗ್ ನಾನು ಮಾಡಿ. ಹಂಗೆ ಸಮಾಧಾನ ಮಾಡಿ ಆಯ್ತು ಬಿಡಿ, ಆಯ್ತು ಹಾಗಿದ್ರೆ ಹೋಗಿ ಅಂದ್ಬಿಟ್ಟು ಸುಮ್ಮನೆ ಆದರು. ಸರಿ, ಒಂದು ಲೈವ್ ಕಾರ್ಯಕ್ರಮ ನೋಡ್ಬೇಕು ನಿಮ್ಮಲ್ಲಿ ಬನ್ನಿ ಅಂತ ಕಿಡ್ನಿ ಹಾಸ್ಪಿಟ್ಲಿಗೆ ಉತ್ತರಳ್ಳಿ ಎದುರುಗಡೆ ಒಂದು ಬೀಡ ಅಂಗಡಿ, ಅದು ಕರ್ಕೊಂಡು ನಿಲ್ಲಿಸ್ಬಿಟ್ಟು ನನ್ನ
ಫುಲ್ ಎಣ್ಣೆ ಹೊಡೆದವ್ರು ಹೋಗಿ ಬೀಡ ಕೇಳ್ತಾರಲ್ಲ ಆ ಥರ ಮಾಡಿ ಅಂತ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ ಅಷ್ಟು ದೂರ. ಆ ಕಡೆ ಫುಟ್ಪಾತಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಅವರು ನಮ್ಮ ಟೀಮ್ ಹುಡುಗರೆಲ್ಲ ಸುಮಾರು ಜನ. ನಾನು ಒಳ್ಳೆ ಕಥೆ ಆಯ್ತಲ್ಲಪ್ಪ ಈಗ ಸರಿ ನೋಡೋಣ ಅಂದ್ಬಿಟ್ಟು ಗುರುಗಳವರ ಜೊತೆಲಿ ಶರ್ಟ್ ಪೀಚ್ ಹೆಗಲ ಮೇಲೆ ಹಾಕೊಂಡು ಹೋದೆ. ನಾನು ಕೊಡ್ದಂತ ಅವ್ನು ನಿಂತ್ಕೊಂಡೆ. ಅವ್ನು ಗೊತ್ತಾಗ್ಬಿಟ್ಟು ಫುಲ್ ಎಣ್ಣೆ ಹೊಡ್ಬಿಟ್ಟು ಅಂತ. ಏನ್ ಬೇಕು ಅಂತ ಏನ್ ಕೇಳಬೇಕು ಬಿಡ್ತಾ ರೈ ಬನ್ನಿ ಈ ಕಡೆ ಬನ್ನಿ, ಗಿರಾಕಿ ಇದ್ದಾರೆ ಬನ್ನಿ ಈ ಕಡೆ ಬನ್ನಿ. ಅದೋ ನಾನು ಕಾಸೆಲ್ಲ ತೆಗಿ ಎಸ್ಬಿಟ್ಟೆ ನೆಲಕ್ಕೆ, ಎಷ್ಟು ಬೇಕು ಆಯ್ತು ಅಂತ. ಅವನು ಕನ್ಫರ್ಮ್ ಆಗೋದು ಕೊಡ್ದವನೇ ಅಂತ. ನಾನು ಇದು 560 ಬಿಡ ಹಾಕುವಂತೆ. 560 ಯಾವ್ದೈತೆ ಬಿಡ ಏನ ಫೆಸಿಸ್ಟ್ ಬಿಡ ಹಾಕುವಂತೆ. ಅವನಿಗೆ ಹುಡ್ಕಾಡ್ಬಿಟ್ಟ. ಇಲ್ಲ ಕುಡ್ದವ ನೋಡಿ ಬಂದು ಹಿಂಗೆ ಜನ ಇದ್ದಾಗೆಲ್ಲ ಗಲಾಟೆ ಮಾಡಬಾರ್ದು. ನಾನು ಗಲಾಟೆ ಮಾಡ್ತಿಲ್ಲ, 560 ಬಿಡಬೇಕು ಹಿಂಗೆ ಕುಡ್ಕೊಂಡಾಗಿ ಮಾತಾಡಿದೆ. ಅವನು ಫುಲ್ಲು ಟ್ರಿಗರ್ ಆಗ್ಬಿಟ್ಟ. ಅಲ್ಲಿ ತಮಾಷೆಗೆ ಆಳವಾಗಿ ಸರ್ ಓಟ್ ಯಾರು ಆಗ್ತಾರೆ, ಬೇಡ ಬೇಡ ಓಟ್ ಯಾರು ಆಗ್ತಾರೆ, ದೇವೇಗೌಡರು ಯಾಕೆ ಆಗ್ತೀಯ, ನಿಮ್ಮ ತಾತನವರು ದೇವೇಗೌಡರು ಯಾಕೆ ಆಗ್ತೀನಿ, ಕಾರಣ ಕೊಡ್ಬೇಕು ಕಾರಣ ನಾನು ಬರ್ಕೊಳ್ತೀನಿ ಅಂತ ಸಿಗರೇಟ್ ಪ್ಯಾಕ್ ಎಲ್ಲ ತಗೊಂಡು ಹುಡುಕ್ತಾ ಇದ್ದೀನಿ. ಈಚೆ ಬಂದ್ಬಿಟ್ಟ. ಬಾಟ್ಲಿ ಎತ್ಕೊಂಡ್ಬಿಟ್ಟೆ ನಾನು. ಬಾಟ್ಲಿ ಹಾಕ್ಬಿಡ್ತೀನಿ ಊಟ ನೋಡೋಣ. ಈಚೆ ಬಂದ್ಬಿಟ್ಟು ಏನು ಕರ್ಮ ಸಾರಿದ್ರು ಈ ಬನ್ರಿ ಅವ್ರು ಯಾರನ್ನ ನೋಡಿ ಅವ್ನು ಹಿಂಗೆಲ್ಲ ಮಾಡ್ತಾವನೆ ಅಂತಂದ್ರು. ಆಮೇಲೆ ಏನು ಬಾಟ್ಲಲ್ಲಿ ಇಟ್ಬಿಟ್ಟು ಬಾಳೆಹಣ್ಣು ಇಷ್ಟು ಅಂದೆ, ₹2 ಅಂತ. ಬಾಳೆಹಣ್ಣು ತುದಿಲಿ ಸಣ್ಣ ಇರುತ್ತೆ, ಕೆಳಗೆ ಬರ್ತಾ ಬರ್ತಾ ದಪ್ಪ ಇರ್ತವೆ. ನಾನು ಮೇಲಿರೋ ತೋರಿಸ್ಬಿಟ್ಟಿದ್ದೆ ಎಷ್ಟು ಅಂದೆ, ₹2 ಅಂತ. ಮನ ಮುರಿದೈತೆ ನನಗೆ. ನ್ಯಾಯ ಬೇಡ ವ್ಯವಹಾರದಲ್ಲಿ. ಇದಕ್ಕೂ ₹2 ಇದಕ್ಕೆ ₹2 ಅಂದ್ಬಿಟ್ಟು ಹಿಂಗೆ ಕಿತ್ತೆ. 4 ಬಾಳೆಹಣ್ಣು ಬಿತ್ತು, ಗೊತ್ತಿತ್ತು ಹಣ್ಣಾಗಿತ್ತು, ಯಾರು ಮುಗಿಸಲಾಗಿತ್ತು ಮನೆಗಳನ್ನ. ಬಿದ್ದಿದ್ದೆಲ್ಲ ನಾವೇ ಕೊಡ್ಬೇಕು ದುಡ್ಡು, ಅದು ಗೊತ್ತಿತ್ತು ನನಗೆ. ಬಾಳೆಹಣ್ಣೆಲ್ಲ ಕೆಳಗೆ ಬಿದ್ದುಬಿಟ್ಟು ಈಚೆ ಬಂದಿಟ್ಟು ಹೇಳ್ತಾ ಇದ್ದೀನಿ. ಆಗಲಿಲ್ಲ ಅದು ಹೇಳ್ಕೊಂಡು ಆಗ್ತಿರೋ ಅಲ್ಲ ಎಲ್ಲ ಹುಡುಗ ಬಂದರು. ಸರ್ ಬಿಡಿ ಅವ್ರನ್ನ ಆರ್ಟಿಸ್ಟು, ನಾನು ಇಂಟರ್ವ್ಯೂ ಬಿಟ್ಟಿದ್ದೆ ನೋಡೋಣ ಅಂತ, ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಬಿಟ್ಟಿದ್ದೆ ಅಂತ. ಏನ್ರಿ ಗುರು ಅಂದ್ರೆ ಇವರಲ್ಲ, ಗುರು ಅಂದ್ರೆ ಇವರಲ್ವಾ? ಅವ್ರು ಯಾವಾಗಲೂ ನಗ್ನಗ್ತಾ ಇದ್ದವರು. ಅದಕ್ಕೆ ನಾನು ಅದನ್ನೆಲ್ಲ ಮರೆತು ಇದನ್ನ ಮಾತಾಡ್ತಾ ಇದ್ದೀನಿ. ವಾಪಸ್ ಬರುವಂತ ವಿಚಾರ ಆದ್ರೆ, ಪೆನ್ ಕಳ್ಕೊಂಡಿದ್ರೆ, ಸೈಟ್ ಕಳ್ಕೊಂಡಿದ್ರೆ, ಇನ್ನೊಂದು ಗಾಡಿ ಕಳ್ಕೊಂಡಿದ್ರೆ ಅದ್ರ ಬಗ್ಗೆ ಇಹಾಪರ ಎಲ್ಲ ಮಾತಾಡಿ ಹುಡುಕ್ಬೇಕು. ಸಿಗಲ್ಲ ಅಂತ ಗೊತ್ತಾದಾಗ ಚೆನ್ನಾಗಿರ್ಲಿ ಅಂತ ಹೇಳೋದು ಅಷ್ಟೇ. ಹಂಗಾಗಿ 8 ವರ್ಷ ನೀವು ನಂಬಲ್ಲ, ನಮ್ಮ ಮನೆ ಹತ್ರ ಬಂದು ಕಾರ್ ನಿಲ್ಲಿಸ್ಬಿಟ್ಟು ನಾನು ಹಿಂಗೆ ಇಳಿದು ಬರೋ ಅಷ್ಟೊತ್ತಿಗೆ ತೆಗೆದು ಬನ್ನಿ ಸರ್ ಹಿಂಗೆಲ್ಲ ಮಾಡ್ಬಿಡಿ ಸರ್, ನಮಗೆ ಒಂಥರ ಅವಮಾನ ಆಗುತ್ತೆ ಮತ್ತೆ ಕಾಫಿ ಹಿಡಿಬೇಕು. ತುಂಬ ಕ್ಲೋಸ್ ಇದೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಎಂಥ ಪರಿಸ್ಥಿತಿಯಲ್ಲೂ ನನ್ನ ಮಾತ್ರ ಗೌರವ ಕೊಡ್ತಿಲ್ಲ. ಎಂಥೆಂಥ ಫೇಸ್ ನಾನು ಅಟೆಂಡ್ ಮಾಡಿದ್ದೀನಿ ಕೇಸ್ಗಳನ್ನೆಲ್ಲ. ಅಂಥ ಟೈಮಲ್ಲಿ ಕೂಡ ನನಗೆ ತುಂಬ ಗೌರವ ಕೊಡೋದು. ಊರಿನ ಫ್ರೆಂಡ್ಸ್ ಎಲ್ಲ ಬರೋರು ನಮ್ಮನ್ನು ಮಾತಾಡ್ತಾರೆ ಸರ್, ಅವರಿಗೆಲ್ಲ ಎಷ್ಟೊಂದು ಬಾಲಿ ಸ್ನೇಹಿತರು, ಅವರೆಲ್ಲ ಊರಿನ ಫ್ರೆಂಡ್ಸ್ ಎಲ್ಲ ಬರೋರು. ಒಂದ್ಸರಿ ಮಠದಲ್ಲಿ ಒಂದು 20 ಜನ ಕೂತ್ಕೊಂಡ್ಬಿಡ್ತಾ ಇದ್ವಿ ಊಟಕ್ಕೆ. ದೊಡ್ಡ ಹಾಲು. ಶ್ರೀಧರ ಅಂತ ಒಬ್ಬರಿಗೆ ಕನಕಪುರದನೆ ಅಡುಗೆ ಮಾಡ್ತಾ ಇದ್ರು, ನೆನಪಿದ್ಯಾ ಸರ್? ಶ್ರೀಧರ ಅಂತ ಹುಡುಗ ಕನಕಪುರದ ಸಾರು, ಒಬ್ಬಟ್ಟಿನ ಸಾರು, ಉಪ್ಸಾರೆಲ್ಲ ಮಾಡೋದು ಸರ್ ಹುಡುಗ. ಅಂತ ಹುಡುಗನ ಹಿಡಿದಾಕಿದ್ರು. 20 ಜನ ಲೈನ ಕೂತ್ಕೊಳ್ಳೋದು ಊಟಕ್ಕೆ, ಆ ಹುಡುಗ ಬಿಡಿಸೋದು. ಮಠ ಥರನೇ ಫೀಲ್ ಆಗೋದು ಅಲ್ಲಿ ನೋಡಿದಾಗ. ಅವ್ರಿಗೆ ಏನಂದ್ರೆ ಯಾರಲ್ಲಿ ಇವನಿಗೆ ಗುಣ ಇದೆ, ಅವನಿಗೆ ಬೆಳೆಯುವಂಥ ಗುಣ ಅಂತ ಗೊತ್ತಾದರೆ ಕರ್ತು ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡೋದು. ಇವ್ನು ಬರೀ ತಿನ್ನಕ್ಕೆ ಬಂದ ಅಂತ ಗೊತ್ತಾದ್ರೆ ಕಳಿಸೋರು ಗ್ಯಾರಂಟಿ. ನಾನು ಅದನ್ನೇ ಹೇಳೋದು, ಯಾವುದಾದ್ರೂ ಒಂದು ಕೆಲಸಕ್ಕೆ ನಾವು ಇಂಟ್ರೆಸ್ಟ್ ಆಗಿ ಇಳಿತೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ಬೇಕು. ನೆನ್ನೆ ಪ್ರೊಡ್ಯೂಸರ್ ಹತ್ರ ನಾನು ಮಾತಾಡಿದೆ, ಚಪ್ಪಲಿ ಒಲಿಯ ಕ್ಯಾರೆಕ್ಟರ್ ಮಾಡಿದ್ರೆ 4 ದಿನ ಅವ್ನು ಮುಂದೆ ಓಡಾಡ್ಬೇಕು ಸರ್. ನಾವು 2 ಕಾಲಲ್ಲಿ ಚಪ್ಪಲಿ ಹೆಂಗೆ ಹಿಡ್ಕೋತಾನೆ, ದಾರ ಹಾಕೋದು ಹೆಂಗೆ, ಏನೇನು ಕೆಲಸ ಮಾಡ್ತಾನೆ ಸುಮ್ಮನೆ ನೋಡ್ಬೇಕು ದೂರದಿಂದ. ಇದು ಉದಾಹರಣೆ ಎದ್ದೇಳು ಮಂಜುನಾಥ. ಕುರುಡನ ಜೊತೆಯಲ್ಲಿ 4 ದಿನ ರೂಮಲ್ಲಿ ಇದ್ದೆ ನಾನು. ಗುರು ಸರ್ ಹೇಳಿದ್ರು ಸುಮ್ಮನೆ ಹೋಗ್ತಾ ಇದ್ದೀವಿ ರೂಮ್ಗೆ ಹೋಗಿದ್ದೀವಿ. ಅವನು ಆವಾಗ ನೋಡಿ ನಿಜವಾದ ಅನ್ನಿಸ್ತು. ಪರಮಾತ್ಮ ಒಬ್ಬ ಮನುಷ್ಯನ ಜನ್ಮ ಕೊಡೋಕೆ ಮುಂಚೆ, ಭೂಮಿ ಬರೋಕ್ಕೆ ಮುಂಚೆನೆ ಅವ್ನಿಗೆ ಏನಾದ್ರೂ ಒಂದು ಲೋಪ ಮಾಡಿ ಕಳಿಸಿದ್ರೆ ಎಕ್ಸ್ಟ್ರಾ ಕೈ ಕೊಟ್ಟಿರ್ತಾರೆ ಬೇರೆ ಏನು. ಇದು ನಿಜವಾಗ್ಲು ಸತ್ಯ. ಕುಂಟನ್ಗೆ ಹೆಚ್ಚು ಜಾಸ್ತಿ, ಕುಂಟನ್ಗೆ ನಾನಾ ಜಾಸ್ತಿ ಅಂತಾರಲ್ಲ, ಸುಮ್ಮನೆ ಮಾಡಿಲ್ಲ ದೊಡ್ಡವರು. ಅವ್ರು ನೋಡಿ ಬೇರೆ ಕರ್ಕರಿಲ್ಲ ಆಕ್ಟಿವಿಟೀಸ್ ತುಂಬ ಇರುತ್ತೆ ಅವ್ರಿಗೆ. ನಾನು ಹೊರಗಡೆ ಹೋದೆ, ನಮಸ್ಕಾರ ಬರ್ಬೋದಾ? ಅವನು ಯಾರು ಹೋಗಿ ಹೇಳಿದೆ, ಯಾರು ಅಂತ ಇದ್ದಾರೆ ಹೊರಗಡೆ. ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಬನ್ನಿ ಸರ್. ಇವನು ಕಾಣಲ್ಲ, ಆದ್ರೆ ನನ್ನ ನೋಡೋರು ಕಣ್ಣು ಕಾಣ್ತಾವಲ್ಲ, ನಾನು ಚೆನ್ನಾಗಿ ಕಾಣಬೇಕು ಅಂತ.
ಮನುಷ್ಯನಿಗೆ ಎಷ್ಟು ಒಳಗಡೆ ಇರುತ್ತೆ ನನಗೆ ಈಗೆಲ್ಲ ಅನ್ಕೊಂಡು ಬರೀ ಸರ್ ನನಗವರೇ ಒಂದು ಅವಾಗ ಸ್ಪರ್ಶಕ್ಕೆ ನಾನು ಸರ್ ಕೈ ಹಿಂಗೆ ಕೊಟ್ಟರೆ ಹಿಂಗೆಲ್ಲ ನೋಡ್ಬಿಟ್ಟು ಉಂಗ್ರೆ ಯಾವ್ದಿದೆ ಬೆಲ್ಲೆಲ್ಲ ನೋಡಿ ಓ ಶಿವರಾಮ್ ಸರ್ ರಾಣಿಯವರಲ್ವಾ ಶಿವರಾಮ್ ಅಲ್ವಾ ರಾಮ ಅಲ್ವಾ ಅಂತ ಕಂಡುಹಿಡಿಯೋದು ಸರ್ ಅವನು ಎಲ್ಲಿಂದ ಬರುತ್ತೆ ಸರ್ ಈಗ ನಾನು ಅಂಥದನ್ನೆಲ್ಲ ಇವರು ಹುಡುಕಿ ಮಾಡಿದ್ರು. ಅದಾದ್ಮೇಲೆ ಸುಮಾರು ಜನ ಅದೇ ಹೇಳ್ತಾರಲ್ಲ, ಗೆದ್ದವ್ರಿಗೆ ಸುಮಾರು ಜನ ತಂದೆ ಇದಿರುತ್ತೆ, ಗೆದ್ದವ್ರಿಗೆ ತಂದೆ ಇದ್ದಿದ್ದು ಜಾಸ್ತಿ. ನಮ್ಮ ಹುಡುಗ, ನಮ್ಮ ತಮ್ಮನ ಮಗ, ನಮ್ಮ ಅಣ್ಣನ ಮಗ, ನಮ್ಮ ಚಿಕ್ಕಪ್ಪನ ಮಗ, ಅದೇ ಏನಾದರೂ ವ್ಯತ್ಯಾಸಗಳಾಗಿ ಏನಾನ ಆದಾಗ ಯಾರಿಗೆ ಅಷ್ಟೊಂದು ನಮಗೆ ಪರಿಚಯ ಇಲ್ಲ, ನಮ್ಮ ಪಕ್ಕದ ಮನೇಲಿದ್ರು ತಪ್ಪು ಅವರದಲ್ಲ. ಮನುಷ್ಯ ದೇವ್ರು ಕೊಡೋ 2 ನಾಲ್ಗೆ ಕೊಟ್ಬಿಟ್ಟು ಅವನಿಗೆ ಒಂದು ಕಿರ್ನಾಲ್ಗೆ ಇದೆ ಒಳಗಡೆ, ಅದು ಇದಕ್ಕಿಂತ ಸೂಕ್ಷ್ಮ, ಈ ನಾಲ್ಗೆಗಿಂತ ಸೂಕ್ಷ್ಮ ಕಿರ್ನಾಲ್ಗೆ. ನೀವು ಆರೋಗ್ಯ ಒಂಚೂರು ವ್ಯತ್ಯಾಸ ಮಾಡ್ಕೊಳ್ಳಿ, ಕೆಮ್ಮು ಶುರು ಮಾಡ್ಬಿಡ್ತು. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ನೀವು. ಅದಕ್ಕೆ ನಮ್ಮ ನಾರಾಯಣ ದಾಸ ಗುರುಗಳು ಇಲ್ಲಿ ಬರೋಕ್ಕೆ ಮುಂಚೆ 3 ಜನ ಗುರುಗಳು ನನಗೆ ತಂದೆ ತಾಯಿ ಜನ್ಮ ಕೊಟ್ಟವರಾದರೆ TS ಗಂಗಾಧರಪ್ಪನವರು ಫಸ್ಟ್ ಮೃದಂಗ ತುಮಕೂರು ಭದ್ರಾಚಾರ್ಯ ಶಿಷ್ಯ. ಅದಾದ್ಮೇಲೆ ಹೆಬ್ಬಾಳದ ನಾರಾಯಣ ದಾಸ್ ಅಂತೀವಿ, ಅವ್ರ ಜೊತೆ ಒಂದು 6 ವರ್ಷ ತಬಲ ನುಡಿಸ್ತಾ ಇದೆ ಕತೆಗೆ. ಅದಾದ್ಮೇಲೆ ಗುರುಪ್ರಸಾದ್ ಅವರು. ಈ ಮಧ್ಯದಲ್ಲಿ 6 ವರ್ಷ ಜೀವಿ ಎತ್ತಿರಿ ಅವ್ರ ತಂಡದಲ್ಲಿ ಇದೆ. ಅಲ್ಲೂ ಬಾಕ್ಸತ್ತಕ್ಕೆ ಹೋಗಿದ್ದು. ನನಗೂ ಜ್ಞಾನ ಇತ್ತು, ಕಡಿಮೆ ಏನಲ್ಲ, ಸುಮ್ಮನೆ ಬರೋದ್ರವ್ರು ಅಷ್ಟೇ. ನಾನೇ ಬರ್ತಿದ್ದು ಅಂದರೆ ಅದು ನಿನ್ನ ದುಷ್ಟತನ ಅಷ್ಟೇ, ನಮ್ಮ ದುಷ್ಟತನ. ಅಲ್ಲಿ ಕಲಿತೀವಿ ಚಿಕ್ಕವರಾಗಲಿ ದೊಡ್ಡವರಾಗಲಿ. ಹೌದು, ನಾನು ಅಲ್ಲಿ ಕಲಿತೆ ಅಂತ ಹೇಳಿದ್ರು. ಇವತ್ತು ಅದ್ಭುತವಾದ 2 ಚಿತ್ರ ಅಂತ ಟೈಮಲ್ಲಿ ಇಡೀ ಇಂಡಸ್ಟ್ರಿ ತಿಳಿದು ನೋಡು ನಮ್ಮನ್ನ. ಯಾರಿಗೂ ಮಠ ಅಂತ ಹೆಸರಿಟ್ಬಿಟ್ಟು ಇಂಥ ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಎದ್ದೇಳ ಮಂಜುನಾಥ ಶುರುವಾಯಿತು. ಅವಾಗ ರವಿಚಂದ್ರನ್ ಸರ್ ಸಿನಿಮಾ ನೋಡ್ಬಿಟ್ಟು ಫೋನ್ ಮಾಡೋದು, ಇವ್ರು ಮಾತಾಡಿಸೋದು ಚೇಷ್ಟೆ. ಯಾವಾಗ ನೀವು ಮಾತಾಡ್ತಿದ್ದಿಲ್ಲ, ನಮಸ್ಕಾರ ಹೇಳಿ, ನಾನು ರವಿಚಂದ್ರನ್ ಅಂತ. ಯಾವ ರವಿಚಂದ್ರನು ಸರ್? ವೀರಸ್ವಾಮಿ ಗೊತ್ತಿಲ್ವಲ್ಲ ಯಾರು ಸರ್? ಚಲನಚಿತ್ರ ನಿರ್ಮಾಪಕರು ವೀರಸ್ವಾಮಿ ಅವ್ರ ಮಗ ರವಿಚಂದ್ರನ್ ಮಾತಾಡ್ತಾರೆ. ನಾನು ಗೊತ್ತಿಲ್ಲಿದ್ದೆ. ಸಾರಿ ಸರ್ ನಾನು ತಮಾಷೆ ಮಾಡ್ಬಿಟ್ಟೆ, ಯಾರೋ ಅನ್ಕೊಂಡು ಬೇಡ ಮಾಡ್ಕೊಬಿಡಿ ಸರ್. ಖುಷಿ ಆಗುತ್ತೆ ಸರ್ ನಿಮ್ ಫೋನ್ ಬಂದಿದ್ದು. ಏನ್ರಿ, ನಾನು ಕೋಟಿ ಸಿನಿಮಾ ಮಾಡ್ತಿದ್ದೆ, ಬರೀ ಮಾತಲ್ಲೇ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ಬಿಟ್ರಿ. ಏನ್ರಿ ತಾಕತ್ತು? ನನಗೆ ಕಣ್ಣಲ್ಲೆಲ್ಲ ತುಂಬ್ಕೊಂಡ್ಬಿಡ್ತು. ವಿಶ್ವಾಸ ಫೋನ್ ಮಾಡೋಲ್ಲ, ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಲ್ಲ ಅಂದ್ರು. ನಾನ್ ವೇಜ್ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೀನಿ. ಇದು ಚರ್ಚೆ ನನಗೆ. ಸರ್ ಸುಮ್ಮನೆ ಹೇಳಿದೆ, ನಾನು ತಿನ್ನೋಲ್ಲ, ಸುಮ್ಮನೆ ಹೇಳಿದೆ. ತಿಂದಿದ್ರು ನೋಡಿ ಬನ್ರಿ. ಅವನು ಯಾರಿಗೆ ಕುರುಡನ್ ಕರ್ಕೊಂಬೋದು ಅಷ್ಟು ಚೆನ್ನಾಗಿ ಮಾಡಿಸಿದ್ದೀರಿ ಸರ್. ಕುರುಡ ಅಲ್ಲ ಸರ್ ಅವರು, ಕೊರಟಗೆರೆ ಹುಡುಗ ತಬಲಾ ರಾಣಿ ಅಂತ ತಬಲಾ ನುಡಿಸ್ತಾರೆ, ಆಮೇಲೆ ತಮಟೆ ತಬಲಾ ಎಲ್ಲ ನುಡಿಸ್ತಾರೆ. ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಇದ್ದವರು ಅವರು. ಹಾಗೆ ಹೌದಾ, ಕರ್ಕೊಂಡ್ರಿ ಅವ್ರನ್ನು. ನಾವು 3 ಜನ 6 ಅವರ್ಸ್ ಅವ್ರ ಮನೇಲಿ ಎಂತೆಂಥ ಅದ್ಭುತವಾದ ಮಾತುಗಳಾಡಿದ್ದವತ್ತು ರವಿ ಸರ್. ಏನ್ರಿ ನಿಮ್ಮ ಜ್ಞಾನ, ಬಾ, ಬರೀ ಮಾತಲ್ಲೇ ಸಿನಿಮಾ ಈ ಮಟ್ಟಕ್ಕೆ ಗೆಲ್ಸಿ ಜನ ಎಳ್ಕೋಬಹುದು ಅಂತ ಹೇಳಿ ಕಲಿಸ್ಕೊಟ್ರು ನೀವು. ನಾನು ಸುಮ್ಮನೆ ಕೊಟ್ಟೆ ಅಂತ ಪೈಸೆ ಇವ್ರು ಅವ್ರಿಗೆ ಹೇಳ್ತಾರೆ, ಸರ್ ಐಶಾರಾಗ ಸಿನಿಮಾ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟವ್ರು ನೀವು ಅಂತ ಅವರು. ಇದು ಇನ್ಬಿಲ್ಟು ಯಾರಿಗಿರುತ್ತೆ ಒಳಗಡೆ. ನೀವು ಯಾರೇ ಅವನು ಎಂಥವನೇ ಆಗಲಿ ಅದನ್ನ ಅದು ಚಿಲ್ಮೆ ಕಂಡದು, ಅವ್ನು ಯಾರು ದುಡಿಯಕ್ಕ ಎಷ್ಟೇ ಜನ ಬರಲಿ. ಆಮೇಲೆ ಕೆಲವರು ಹೇಳ್ತಾರಲ್ಲ, ಇವರ ನಾನು ತಯಾರು ಮಾಡಿದ್ದು ನಮ್ಮ ಹುಡುಗ ನನ್ನ ಶಿಷ್ಯ, ಅವನ ಒಳಗಡೆ ಕಲೆ ಅಂತ ಒಂದು ರೇಖೆ ಇಲ್ಲ ಅಂದ್ರೆ ನೀ ಏನು ಮಾಡಕ್ ಸಾಧ್ಯ ಇಲ್ಲ. ಎಚ್ಚರಿಸ್ಬೋದು ಅವನಲ್ಲಿ, ನಿನ್ನಲ್ಲಿ ಗುಣ ಇದೆ ಕಣೋ, ಯಾಕೆ ಸುಮ್ಮನೆ ಕೂತೀವಿ, ಆಡೋದು ಬರ ಆಕ್ಟ್ ಮಾಡೋದು. ಆ ಕೆಲಸನ ತುಂಬಾ ಮಾಡ್ತಿದ್ವಿ. ಅವಾಗ ನೀವು ಏನ್ರಿ ನೀವು ಆಚೆಗೆ ಹೋಗ್ಬಿಡ್ತಾ ಇದ್ದೀರಿ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ ಒಳಗಡೆ ಬಂದ ಫಸ್ಟ್ ನೀವು ಬಂದಿದ್ರು ಸರಿ. ನಾನು ಹೇಳಿದೆ, ನಮ್ಮ ನಾರಾಯಣ ದಾಸ್ ಹೇಳ್ತಿದ್ರು, ಪ್ರತ್ಯೇಕ ಮನುಷ್ಯನ ಒಂದು ಆತ್ಮ ಅಂತ ಇರುತ್ತಲ್ಲ ಒಳಗಡೆ. ಎದುರಿಗಿರೋ ಮನುಷ್ಯನಿಗೆ ನಮಸ್ಕಾರ ಅನ್ನೋದು ಸಂಸ್ಕಾರ ಇರ್ತದೆ ಒಳಗೆ. ಆ ನಮಸ್ಕಾರ ಮಾಡಿಬಿಟ್ಟು ನಾನು ಅಲ್ಲಿ ಉಳ್ಕೊಂಡಿದ್ದೆ ಅವತ್ತು ಮಠದಲ್ಲಿ. ನಮಸ್ತೆ ಸರ್ ಅಂದ್ಬಿಟ್ಟು ಬಂದಿದ್ರೆ ಆಗ್ತಿರ್ಲಿಲ್ಲ. ನೀವು ಕೈ ಮುಗಿದ್ನಲ್ಲ ಅವ್ರಿಗೆ ಯಾರು ಅಂದ್ಬಿಟ್ಟು ಕರೆದ್ರು ಒಳಗಡೆ. ಆಯ್ತು, ಇಲ್ಲಿವರೆಗೂ ಬಂದ್ವಿ. ರವಿ ಸಾರ್ದಾಯ್ತು. ಅದಾದ್ಮೇಲೆ ಅಪ್ಪು ಸರ್, ಅದಕ್ಕೆ ಮುಂಚೆ ವಿಷ್ಣು ಸರ್, ಎದ್ದೇಳು ಮಂಜುನಾಥ ಡಬ್ಬಿಂಗ್ ನಡೀತಿತ್ತು ಬೈನಾಡಿ. ಫಸ್ಟ್ ಸೀನ್ ಮಾಡ್ಬಿಟ್ಟಿದ್ವಿ. ಯಾರು ಒಳಗಡೆ ಇದ್ದಂಗಿದೆ, ಆ ಸೀನ್ ಆಗ್ಬಿಟ್ಟಿದೆ. ಹೆಂಗ್ ಗೊತ್ತಾಯ್ತು ನಿಮಗೆ? ಬಾತ್ರೂಮಿಂದ ಸ್ಮೆಲ್ ಹಂಗೆ ಬರ್ತಾ ಇದೆ, ಹಂಗೆ ಗೊತ್ತಾಗಲ್ಲ. ಆ ಸೀನು ಈ ಹೊರಗಡೆ ನನಗೆ ಸಿಗರೇಟ್ ಸೇದನ ಅಂತ ಕರ್ಕೊಂಡ್ಬಂದ್ರು. ಬಂದು ನಾನು ಟೀ ಕುಡಿತಾ ಇದ್ದೆ. ಅವ್ರು ಬರ್ತಿದ್ದಂಗೆ ಸಿಗರೇಟ್ ಬಿಸಾಕೊಂಡು ಹೋಗಿ ನಮಸ್ಕಾರ ಸರ್ ಒಂದು ಸೀನ್ ನೋಡ್ಬೇಕು ಸರ್, ಎದ್ದೇಳು ಮಂಜುನಾಥ ಅಂತ ಒಂದು ಸಿನಿಮಾ ಮಾಡಿ
ನೀವು ಮಠ ಅಂತ ಒಂದು ಸಿನಿಮಾ ಮಾಡಿದ್ರೆ ಅಲ್ಲಂದ್ರೆ ಅದ್ಭುತವಾಗಿತ್ತು ರೀ ಸಿನಿಮಾ, ನೋಡಿದ್ದೀನಿ ನಾನು. ಬನ್ನಿ ಸರ್ ಪ್ಲೀಸ್. ಇಲ್ಲ ನನಗೆ ಅರ್ಜೆಂಟ್ ಇದೆ, ಬಿಡ್ಲಿಲ್ಲ ಇವರು. ಸರ್ ಪ್ಲೀಸ್ ಸರ್ ನೀವು ಬರ್ಬೇಕು ಸರ್, ನೋಡ್ಬೇಕು ಸರ್ ಪ್ಲೀಸ್ ಸರ್ ಎದುರು ನಿಂತ್ಕೊಂಡ್ರು. ಸರಿ ಬನ್ನಿ ಒಳಗಡೆ ಹೋಗಿ ಆ ಸೀನ್ ಹಾಕ್ಬಿಟ್ಟು ಎಲ್ಲ ಲೈಟ್ ಆಫ್ ಮಾಡಿ ಅವ್ರು ಕೂತ್ಕೊಂಡ್ರು, ನಾವೆಲ್ಲ ಅವ್ರಿಗೆ ನಿಂತಿದ್ದೀವಿ ಕೃಷ್ಣ ಸರ್ ಹಿಂದೆ. ಸೀನ್ ಮುಗಿತಿದ್ದೀವಿ, ಎದ್ದು ನಿಂತು ಚಪ್ಪಳ ಹೊಡೆದ್ಬಿಟ್ಟು ಅಪ್ಪ ಎಂತೆಂಥ ಸೂಕ್ಷ್ಮಗಳು ನಡೀತೀರ ಡೈರೆಕ್ಟರ್ ನೀವು, ಶಬಾಷ್. ಅವ್ನು ಯಾರು ಕುರುಡ ಚೆನ್ನಾಗಿ ಮಾಡಿದ್ದಾನೆ ಸರ್. ಕುರುಡ ಅಲ್ಲ ಸರ್, ಇಲ್ಲಿ ಲೈಟ್ ಹಾಕ್ರಪ್ಪ. ನಾನು ನಮ್ಮ ತಾಯಿ ತಿಳ್ಕೊಂಡಿದ್ರು ಗುಂಡೋಡಿಸ್ಬಿಟ್ಟಿದ್ದೆ, ಪೇಪರ್ ಮರ ಥರ ಕಾಣ್ತಾ ಇದ್ದೀನಿ. ಯಾರು ಬಂದು ಇಂಥವ್ರು ಟೀಚರ್ ನೋಡಬೇಕು ಅಂದ್ಬಿಟ್ಟವ್ರು. ಈ ಹುಡುಗನ ಹೌದು ಸರ್ ಇವರೇ. ಕಾಲಿಗೆ ನಮಸ್ಕಾರ ಮಾಡೋದೇ ಮಾಡಿಸ್ಕೊಳ್ಳಿಲ್ಲ, 2 ಭುಜ ಇಟ್ಕೊಂಡು ಮೇಲೆ ಕಿತ್ತಿ ನಮಸ್ಕಾರ ಮಾಡ್ಬೇಡ, ನಿನ್ನೊಳಗೆ ಏನಾಗಿದೆ ತುಂಬ ನೀವು ಸಿನಿಮಾ ಮಾಡಿರೋ ಹೀರೋ ಕಣ್ಣು ಮುಚ್ಕೊಂಡೆ ಹೊಡೆದಾಗ್ತಾ ಇದೆಯಲ್ಲ. ಒಳ್ಳೇದಾಗಲಿ, ಕಾಲಿಗೆ ನಮಸ್ಕಾರ ಬೇಡ ನನಗೆ, ಒಳ್ಳೇದಾಗಲಿ ಅಂತ ವಾಚ್ ತುಂಬ್ಕೊಂಡ್ರು. ಆ ದಿನಗಳನ್ನ ನಾವು ಮರೆಯೋಕ್ಕಾಗಲ್ಲ. ಅದು ಬಿಟ್ಟರೆ ಅಪ್ಪು ಕಂಟ್ರಿ ಸ್ಟುಡಿಯೋ ಅವ್ರ ತಂದೆ ಸಮಾಧಿಗೆ ನಮಸ್ಕಾರ ಮಾಡಿ ವಾಪಸ್ ಬರ್ತಾ ಇದ್ರು. ನಾವು ಏನೋ ಹೋಗಿದ್ದೀವಿ, ಏನಕ್ಕೂ ಹೋಗಿದ್ದೀವಿ, ಲೊಕೇಶನ್ ನೋಡೋಕೆ ಏನಕ್ಕೆ ಹೋಗಿದ್ದೀವಿ, ಗುರು ಸರ್ ಜೊತೆಲಿ ಸಿಗ್ತೀನಿ ಗುರುಗಳೇ ಅಂತ ಬಂದು ಕೈ ಇಟ್ಕೊಂಡು ಎಂಥ ಸಿನಿಮಾ ಮಾಡಿದ್ದೀರ. ಅಶ್ವಿನಿ ಅವ್ರಿಗೆ ತೋರಿಸ್ದೆ, ಶಿವಣ್ಣ ಕಳಿಸ್ಕೊಂಡಿದ್ದೀನಿ. ಏನು ಸರ್ ಅದು ತಿರುಗಿ ಮಂಜುನಾಥ ಹಾಗೆ ಇಂಥ ಅದ್ಭುತವಾಗೆಲ್ಲ ಮಾತಾಡ್ತಾ ಇದ್ರು. ಅಲ್ಲೂ ಬಂತು ವಿಚಾರ, ಕುರುಡ ಏನು ಸರ್ ಎಲ್ಲಿ ಹಿಡ್ಕೊಂಡ್ಬಂದ್ರಿ ಸರ್ ಅವ್ರನ್ನ. ಕುರುಡ ಅಲ್ಲ ಸರ್, ಕಣ್ಣಿದೆ ಅವರಿಗೆ, ಎಲ್ಲಿದೆ ಇಲ್ಲೇ ಅವರಿಗೆ ಇವರೇ ಪಾ. ಅದು ಒಂಥರ ರೋಮ್ಯಾನ್ಸ್ ನನಗೆ. ಈ ದೂರದಿಂದ ಹಳೆ ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಒಬ್ರು ತಪ್ಕೊಳ್ಳಲ್ವಾ, ಹಂಗೆ ಬಂದು ವಾಚ್ ತಪ್ಕೊಂಡು ಹಣೆಗೆಲ್ಲ ಮುತ್ತಿಟ್ಟು ಕೈ ಹಿಡ್ಕೊಂಡು ಕೈಗೆಲ್ಲ ಮುತ್ತಿಟ್ಟು ಅಪ್ಪು ಸರ್ ಎಂಥ ಪಾತ್ರ ಸಿಕ್ಬಿಡ್ತು ನಾಣಿಯವರೇ. ಎಲ್ಲರೂ ಕಲಾವಿದ್ರಿ, ನಾವು ಪಾತ್ರಗಳು ಸಿಗಿರೋದು ನಿಜವಾಗ್ಲೂ ನಂದಲ್ಲ ಸರ್. 2 ಸಿನಿಮಾನು ಗುರುಗಳು ಕನಸು. ಅವರು ನನ್ನ ಪಾತ್ರದ ಮೂಲಕ ನಮ್ಮ ಪಾತ್ರಗಳು ಕೊಟ್ಟು ನಮ್ಮನ್ನು ಸಾಕಾರಪಡಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅದ್ಭುತವಾದೆ. ಅವ್ರ ಬಗ್ಗೆ ಮಾತಾಡೋದೇ ನಿಮಗೆ. ಟೀ ಕುಡಿಲೇಬೇಕು ಅಂತ ಹೇಳಿ ಬೇರೆ ಎಲ್ಲೋ ಟೀ ಅಂಗಡಿ ರೋಡ್ ಅಂಗಡಿಯಲ್ಲಿ ತರಿಸಿ ಕುಡಿದಿದ್ದೀವಿ ಅವತ್ತು, ಅಲ್ಲೇ ಕೂತ್ಕೊಂಡು ಬಿಟ್ಟಿರೋದಲ್ಲಿ. ಅದು ದೇವರ ಆಡ್ಬಿಡ್ತು ಅಲ್ವಾ. ಪ್ರತಿಯೊಂದು ದೇವರಲ್ಲೂ ಕಪ್ಪು ಹೋಗೋರಿದ್ದಾರೆ. ಸ್ವಲ್ಪ ಚಿತ್ತ ಆಯ್ತು ಅಂದ್ರೆ ಅದಕ್ಕೆ ದೃಷ್ಟಿನ ಲಾಸ್ಟ್ ಅಲ್ಲಿ ಕೊಡ್ತಾರೆ ಶಿಲೆಗಳಿಗೆ. ದೃಷ್ಟಿ ಶಿಲೆ ಎಲ್ಲ ಆದ್ಮೇಲೆ ಕಡ್ಡಿ ಬಟ್ಟೆ ಕಟ್ಟಿರ್ತಾರೆ. ಲಾಸ್ಟ್ ಅವರೊಬ್ಬರೇ ಇರೋದಲ್ಲಿ ಯಾರು ಇರೋಲ್ಲ, ಅದಾದ್ಮೇಲೆ ಅದು ಅಭಿಷೇಕ ಆಗ್ಬೇಕು. ಆ ಥರ ದೃಷ್ಟಿ ಕೊಡೋ ಟೈಮಲ್ಲಿ ಚಿಕ್ಕ ಪುಟ್ಟ ಇದ್ರೆ ಮೂರ್ತಿ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಪೂಜೆಗಳು ಚೆನ್ನಾಗಾಗಲ್ಲ. ಅದಕ್ಕೆ ಹತ್ರ ಇದಕ್ಕೆ ಇಷ್ಟು ಜನ ಪೂಜೆ ಮಾಡಿದ್ರಲ್ಲ, ಮೂರ್ತಿ ಚೆನ್ನಾಗಿರ್ಲಿಲ್ವಾ? ಇಷ್ಟು ಜನ ಕರ್ನಾಟಕ ಕೋಟಿ ಜನ ಪೂಜೆ ಮಾಡೋರಲ್ಲ, ಈ ಮೂರ್ತಿ ಚೆನ್ನಾಗಿರ್ಲಿಲ್ವಾ? ಇದರಲ್ಲೂ ತಪ್ಪು ಹುಡುಕ್ತಿರಲ್ಲ. ಮನುಷ್ಯತ್ವ ಇದೆ ನಿಮಗೆ, ಮನುಷ್ಯತ್ವ ಇಲ್ಲ. ನನ್ನ ಗುರುಗಳು ಹೇಳ್ತಾ ಇದ್ರು, 1 ತಲೆ ಚೆನ್ನಾಗಿ ಬದುಕಿದ್ರೆ 3 ತಲೆ ಚೆನ್ನಾಗಿ ಮಾಡತ್ತಂತೆ. ತಾತ ಚೆನ್ನಾಗಿ ಬದುಕಬೇಕು ಫಸ್ಟ್, ಅಪ್ಪ, ಆಮೇಲೆ ಮಕ್ಕಳು, ಮೊಮ್ಮಕ್ಕಳು. ಕೇಳಿದ್ರೆ ಯಾರು ಇವರು? ರಾಮಣ್ಣವ್ರ ಮಗ. ಓ ಬರೀ ಸಾರ್, ಅವ್ರ ಅಪ್ಪನ ಹೆಸರಿಗೋಸ್ಕರ ಅವ್ರು ಕೂರಿಸ್ತಾರಲ್ಲಿ, ಆಯ್ತಾ? ಅವ್ರ ಮೊಮ್ಮಗ ಬರ್ಲಿ. ಇವ್ರು ಯಾರು? ರಾಮಣ್ಣನ ಮೊಮ್ಮಗ, ಕೃಷ್ಣನ್ ಮಗ. ಅವ್ರ ಮೊಮ್ಮಗನ ನೀವು ಪಾಪ ತಾತ ಇಂಥ ಹೊರ ಅವರೇ ಚೆನ್ನಾಗಿ ಬದುಕ್ತಿದ್ರೆ ಈ 3ನೇ ತಲೆ ಹೇಗೆ ಬಂತಿದ್ದೆ? ಇದೆಲ್ಲ ಸಂಸ್ಕೃತಿ ತೋರಿಸುತ್ತೆ. ನಾನು ಹೇಳ್ತಲ್ಲ, ಎಲ್ಲ ಜೀವರಾಶಿ ಕೋಟಿಗಳಿಗೂ 64 ಜೀವರಾಶಿ ಕೋಟಿಗೂ ಬುದ್ಧಿ ಕೊಟ್ಟಿರ್ತಾನೆ ದೇವರು, ಜ್ಞಾನ ಅಂತ. ಅದ್ರ ಮುಂದೆ ಅಕ್ಷರ ಸಂಪಾದನೆ ಮಾಡ್ಕೋತೀವಲ್ಲ, ಆ ಜೊತೆಲಿದ್ರೆ ಅಜ್ಞಾನಿ ಆಗ್ತೀವಿ, ಸುಜ್ಞಾನಿಗಳ ಜೊತೆಗೆ ಸುಜ್ಞಾನ ಆಗ್ತಾರೆ, ಬ್ರಹ್ಮಜ್ಞಾನಿಗಳ ಜೊತೆಲಿ ಬ್ರಹ್ಮಜ್ಞಾನಿಗಳಾಗ್ತೀವಿ. ಅದನ್ನ ಬೆಳೆಸ್ಕೊಳ್ಳೋದು ನಮ್ಗೆ ಸೇರಿತ್ತು. ನಾವು ತಪ್ಪು ಮಾಡ್ಬಿಟ್ಟು ಗುರುಗಳಿದಾರ ಯಾವಾಗಲೂ ನಗ್ನಾಗ್ತಾ ಇದ್ರು. ಅವರು ಇರ್ತಿದ್ರು, ನಮ್ಮನ್ನು ನಗ್ನಾಗ್ತಾ ಇರ್ಸೋರು. ಎಷ್ಟು ರಾತ್ರಿ ನಗ್ತಿದೀವಿ, ಎಲ್ಲೆಲ್ಲೋ ಊಟ ಮಾಡಿದೀವಿ. ಅಯ್ಯಪ್ಪ, ಇನ್ನು 3 ದಿನ 4 ದಿನ ಮಾತಾಡ್ಬೋದು ನಾನು, ಇಷ್ಟಿದೆ. ಹೀಗೆ ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸೋಕೆ ನಾವೆಲ್ಲರೂ ಬಂದಿದ್ದೀವಿ. ಇಲ್ಲೇ ಎಲ್ಲ ನೋಡ್ತಾ ಇರ್ತಾರೆ ಗುರುಗಳೇ, ನಮ್ಮನ್ನೆಲ್ಲ ತೀಡಿದಿರಿ. ಚಿಕ್ಕ ಪುಟ್ಟ ಮಾತುಗಳಿಗೆಲ್ಲ ನೀವು ಬೇಜಾರಾಗಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ದೊಡ್ಡದು, ವ್ಯಕ್ತಿತ್ವ ದೊಡ್ಡದು. ಹಾವು ಕಡ್ದಾಗ ಮಾತ್ರ ಜನ ಎಚ್ಚರಿಕೆ ಆಗೋದು. ಮನುಷ್ಯ ಇರ್ಬೇಕಚ್ಚಿ ನೀವು ಅನ್ಕೋತಾನೆ. ಆ ಥರ ಅನ್ಕೊಂಬಿಡಿ. ಗುರುಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಇರ್ಬೇಕಚ್ಚಲ್ಲ, ಹಿಂಗೆ ಅನ್ಕೊಂಬಿಡಿ, ಸತ್ತೋಗುತ್ತೆ ಅಷ್ಟೇ. ನೀವು ಚೆನ್ನಾಗಿರ್ಬೇಕು, ಅಲ್ಲಿಂದ ನಮಗೆಲ್ಲ ಆಶೀರ್ವಾದ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂಥ ಅವಕಾಶ ಕೊಡಿ. ಇವತ್ತು ಶಂಕರ್ ಹತ್ರ ಮಾತಾಡಿದೆ ಅಂತ ಅದ್ಭುತವಾದ ಸಿನಿಮಾ ಕೊಟ್ಟು ಬಡವರಾಸ್ಕಲ್ ಅಂತ. ನಾವೆಲ್ಲ ಒಂದೇ ಟೀಮ್ನವರು. ನಾವು, ಧನು, ಪ್ರಶಾಂತ್ ರಾಜಪ್ಪ, ನಟ, ಇನ್ನೊಬ್ಬ ಅನಿಲ್ ಅಂತ ನಾವಿಲ್ಲ, ಅವಳಿಗೆ ಬರಲಿಲ್ಲ ಫೀಲ್ಡಿಗೆ. ಬಾಪ ಯಾಕೆ ಇಲ್ಲಿದ್ದೀಯ ಬಾರೋ ಅಂತಂದ್ರೆ, ಆಗಿಲ್ಲ ನನ್ನ ಕಲ ಆಗಲ್ಲ, ಬರಲಿಕ್ಕೆ ನಗ್ನಾಗ್ತಾ ಇರ್ಬೇಕು, ನೀನು ಯಾವಾಗಲೂ ನಗ್ನಾಗ್ತಾ ಇರ್ಬೇಕು ಅನ್ನೋರು. ಪಾಪ ಇಲ್ಲಿ ಬಂದ್ರೆ ಹಿಂಸೆ ಆಗ್ಬಿಡುತ್ತೆ ಅವರು. ಇಷ್ಟೊತ್ತು ಮಾತಾಡ್ಕೊಂಡು ಬಂದೆ ನಾನು. ಆದರೆ ಅವತ್ತಿನ ಕಾರ್ಯದಲ್ಲಿ ನಮ್ಮ ನಿರ್ದೇಶಕ ಶಂಕರ್ ಪಾತ್ರ ಅದ್ಭುತ, ಯಾರು ಇಲ್ಲ. ಫಸ್ಟ್ ನಾನು
ಅಪಾರ್ಟ್ಮೆಂಟ್ಸ್ ಹೋದೆ, ವಿಷಯ ಊರಿಗೆ ಹೋಗ್ತಾ ಇದ್ದೆ, ಹಿಂಗೆ ಯಾರೋ ಹೇಳಿದ್ರು ಅಲ್ಲಿಗೆ, ಅದೇ ನಮ್ಮ ರೂಟು ಕೊರಟಗೆರೆ ರೂಟೇ, ಅದು ವಾಪಸ್ ಬಂದು ಹೋದೆ ಅಲ್ಲಿಗೆ. ಅದಾದ್ಮೇಲೆ ಬಂದಾಗ ಶಂಕರ್, ಧನು, ನಾವು 3 ಜನ ಅಲ್ಲಿ ಇದ್ವಿ. ದುನಿಯಾ ವಿಜಯ್ ಅವ್ರು ಹೇಳಿದ್ರಿ, ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ವಿಜಯ್ ಸಾರ್ಗೂ ಇವ್ರಿಗೂ ಸಂಬಂಧವೇ ಇಲ್ಲ. ಅವ್ರು ಒಂದು ಸಿನಿಮಾನು ಮಾಡಿಲ್ಲ, ಜೊತೆಲಿ ಒಂದು ಸಿನಿಮಾ ಡೈಲಾಗ್ ಬರ್ಸ್ಕೊಂಡಿಲ್ಲ, ಏನಿಲ್ಲ. ಅಂಥ ಮನುಷ್ಯ ಬಂದು ಮುಂದೆ ನಿಂತ್ಕೊಂಡು ಎಲ್ಲಾ ಕಾರ್ಯದಲ್ಲೂ ಓಡಾಡ್ಕೊಂಡಿಲ್ಲ. ಯಾಕೆ ಬೇರೆಯವ್ರಿಗೆ ಬುದ್ಧಿ ಬರಲಿಲ್ಲ? ನಮ್ಮ ಮನೆ ಹತ್ರ ಕರೆಂಟ್ ಸಿಕ್ಕಿಕಾಗೆ ಸತ್ತೋಗ್ಬಿಟ್ಟು ಮೊನ್ನೆ. ಅದು ಬಿದ್ದ 10 ನಿಮಿಷಕ್ಕೆ ಒಂದು 15-20 ಕಾಗೆಗಳಪ್ಪ. ಅದು ಎಲ್ಲಿ ಇತ್ತು, ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಕೂತ್ಕೊಂಡ್ಬಿಡ್ತು. ಇವ್ಯಾವ ಗೊತ್ತಿಲ್ವಲ್ಲ ಕಾಗೆಗಳೈತೆ. ಅದಕ್ಕಿರೋ ಗುಣನ ಮನುಷ್ಯನಿಗೆ ಬೇಡವಾ? ಆ ಕಾಗೆಗಿರೋ ಗುಣನೂ ಬೇಡವಾ ಮನುಷ್ಯನಿಗೆ? ಮನೆ ಒಳಗೆ ನುಗ್ಗಿದ್ರೆ ಅಂತ ಹೇಳಿ ಓಡಿಸ್ತಾರಲ್ಲ, ಅದು ಹೇಳುತ್ತಂತಲೇ, ನಿನ್ನ ಮಕ್ಕಳು ತಿನ್ನಲ್ಲ ಕಣೋ, ನಾನೇ ತಿನ್ನೋದು ಅಷ್ಟೇ. ಅಂದ್ರೆ ಯಾರನ್ನೂ ಕಡೆಗಣಿಸ್ಬಾರ್ದು ಅಂತ ನಾನು ಹೇಳಿ, ನಮ್ಮದಾಗಿ ನಮ್ದು, ಈಗ ನಮ್ಮ ದುಃಖ ನಾವೇ ಬರ್ಬೇಕು. ಈಗ ಕೆಲವರೆಲ್ಲ ಹೇಳ್ತಾರೆ, ನಿರ್ದೇಶನ ಮಾಡೋದು ನೀವು ಎಂಥ ಜಾಗದಾಗಿದ್ದವರು ಅಂತ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಹೆಣನಾದ್ರೂ 4 ಜನ ಬರ್ತಾರೆ, ಸತ್ತಿನ ಹೆಣ, ಸಿನಿಮಾ ಒಬ್ಬನೇ ಬರ್ಬೇಕು ನಿರ್ದೇಶಕ. ಅದಕ್ಕೆ ಹಿಂದೆ ಮುಂದೆ ಸಪೋರ್ಟ್ ಇರ್ತಾರೆ, ಇದಕ್ಕೆ ಯಾರು ಇರಲ್ಲ. ಗೆತ್ತರೆ ಮಾತ್ರ ಗುಣಾರ, ಸೋತ್ ಬಿಟ್ರೆ ಎಲ್ಲ ಇವರೇ, ಯಾರು ಡೈರೆಕ್ಷನ್ ಸರಿ ಇಲ್ಲ, ನೀವು ಈ ತರ ಎಲ್ಲ ಇರುತ್ತೆ. ಗುರುಗಳೇ ಬೇಜಾರು ಮಾಡ್ಕೋಬಿಡಿ, ಚಿಕ್ಕ ವಯಸ್ಸಿಗೆ ನಿಮ್ಮ ಕೆಲಸ ಶ್ಲಾಘನೀಯ. ಇಲ್ಲಿ ಅದ್ಭುತವಾದಂಥ ಸಿನಿಮಾ. ನಾನು ಹೇಳೋದು, ಕೆಲವರು ಅಂದ್ರು, ಯಾರೋ ಬಂದಾಗ ಮಾತಾಡೋದು, ಸರ್ ಹೇಳಿದ್ರು, ಏನೋ ಒಂದು ಆಡಿಯೋ ಕೇಳಿದಾಗಿದೆ, ಎದ್ದೇಳು ಮಂಜುನಾಥ, ಇದು ಆಡಿಯೋ ಕ್ಯಾಸೆಟ್ ಮಾಡ್ದಂಗಿದೆ ಸಿನಿಮಾ ಅಂತ ಅಂದಿದ್ದು ಉಂಟು ನಾನು ಅಂತ ಹೇಳಿದ್ರು ಬೇರೆಯವರು. ಅವರ ಸಿನಿಮಾ ಮಾಡಿದ್ರು. ಅವಾಗ ನಾನು ಇದಕ್ಕೆ ಸಿಕ್ಕಿ ಹೇಳಿದೆ, ಅವತ್ತಿಗಂದ್ರೆ ನಿಮ್ಮ ಸಿನಿಮಾ ನೋಡಿದೆ, ಏನು ಸಾಲ ಗೊತ್ತಾ, ಮಾನಿಕ್ ಶೋ ಬಂದು ಮೈಟಿಗೆ ಹೋಗಿತ್ತು ವಾಪಸ್. ನಾವು ಹಂಗೆ ಹೊಡೆಯೋದು ಹೇಳಿದೆ, ನಾನು ಹೊಟ್ಟೆ ಉರಿತಿತ್ತು ನನಗೆ. ನಾವು ಬೆಳೆದಿರೋದು ಇಲ್ಲಿ, ನಮ್ಮ ಗುರು ನಿಂದನೆ ಮಾಡ್ತಾನೆ ಅಂದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅವ್ರು ಯಾರಾದ್ರೂ ನಮಗೆ ನನಗೆ ಇವಾಗ ನಾವು ದೇವ್ರು ಭಯ ಇಲ್ವಾ? ಬಾರು ಅಂತ ಬೇಜಾರು ಮಾಡ್ಕೊತಾನ ದೇವರು? ಖಂಡಿತ ಇಲ್ಲ, ಪ್ರೀತಿ ಅದು. ನಾನು ಹೊತ್ತು ಕೊಟ್ಟೆ ಅವನಿಗೆ 2 ಸಿನಿಮಾನು ಆಡಿಯೋ ಕ್ಯಾಸೆಟ್ ಇದೆ ಅಂತ ಹೇಳಿದ್ರೆ, ಮಹಾಶಯರೇ ಈ ಸಿನಿಮಾ ಏನಾಯ್ತು ಅಂದೆ. ಸೋಲು ಗೆಲುವು ನಮ್ಮಲ್ಲಿ ಇಲ್ಲ, ಕಾನ್ಫಿಡೆನ್ಸ್ ಇದೆಯಲ್ಲ, ನಂಬಿಕೆ ಇತ್ತಲ್ಲ, ಆ ನಂಬಿಕೆ ನಮ್ಮನ್ನೆಲ್ಲ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಹಂಗೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ನಿನ್ನ ಕೈಲಿ ಆಯ್ತಾ, ಒಳ್ಳೇದು ಮಾಡು. ಇದನ್ನ ನಾವು ಸಿನಿಮಾದಲ್ಲಿ ಬಳಸಿದ್ದೀವಿ. ಸರ್ 10 ರೂಪೀಸ್ ಸರ್, ದನ ಇದ್ದಂಗಿದೆಯಾ, ದುಡ್ಕೊಂಡು ತಿನ್ನಕ್ಕಾಗೋದು ನಾವು ಕಣ್ಕೊಳ್ಳೋದು. ನಿಮಗೆ ಕೈ ಕಾಲು ಗಟ್ಟಿವೆ, ಅದು ಹೇಳೋದು ನೀನಲ್ಲ. ಅವ್ನು ವಾಪಸ್ ನಾನೇ 10 ರೂಪಾಯಿ ಕೊಡ್ತೀನಿ ಹೇಳಿರೋದಲ್ಲ, ವಾಪಸ್ ಕೊಡೋ ಅಂದ್ರೆ ಅದನ್ನ ಹೇಳ್ಬಾರ್ದು. ಕೊಡೋಗಿದ್ರೆ ಕೊಡೋ, ಇಲ್ಲ ಸುಮ್ಮನೆ ಹೋಗ್ತಾರೆ ಅಷ್ಟೇ. ಆ ಥರದ್ದೆಲ್ಲ ಗಟ್ಟು ವಿಶ್ಲೇಷಣೆಗಳೆಲ್ಲ ಮಾಡಬಾರ್ದು. ಇವತ್ತು ನೋಡಿ, ಸ್ನೇಹಕ್ಕೋಸ್ಕರ ನೀವೆಲ್ಲರೂ ಬಂದಿದ್ದೀರಿ. ನನಗೆ ಅವ್ರ ಜೊತೆ ಇದ್ನಲ್ಲ, ಮಾತಾಡ್ತಾನೆ ಇರ್ತೀನಿ, ನಿಲ್ಸಕ್ಕಾಗಲ್ಲ. ಅದರಿಂದ ಕೆಳಗೆ ಪೊಲೀಸ್ ಬಿಟ್ಬಿಡೋಣ. ಗುರುಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಪರಮಾತ್ಮ ಆ ನೋವನ್ನ ಭರಿಸುವಂತ ಶಕ್ತಿ ಕೊಡಲಿ. ಎಲ್ಲರ ನೆನಪಲ್ಲೂ ಇವ್ರು ಇರ್ತಾರೆ, ಇಡೀ ಇಂಡಸ್ಟ್ರಿನವರು. ಇಂಥವ್ರೊಬ್ರು ಇದ್ರು, 2 ಸಿನಿಮಾ ಮಾಡಿದ್ರು, ಅಷ್ಟು ಸಾಕು ನಮಗೆ, ಅಷ್ಟು ಸಾಕು. ಎಷ್ಟೋ ಜನ ನೆನಪಿದ್ದಾನೆ ಹೊರಟೋಗಿದ್ದಾರೆ, ಬೇಕಾದಷ್ಟು. ಅಂಥದ್ರಲ್ಲಿ ನಮ್ಮ ಗುರುಗಳು ಇಂಡಸ್ಟ್ರಿಲಿ ನೆನಪಿರ್ತಾರೆ. ಯಾಕೆ ಹೇಳಿ, ಆ ಕುಡಿಗಳೆಲ್ಲ ಬೇರೆ ಕಡೆ ಓಡಾಡ್ತಿರ್ತೀವಲ್ಲ, ಇವ್ರು ಯಾರು ಅಂತ ಕೇಳಿದಾಗ ಟಿವಿ ಚಾನಲ್ ಒಂದ್ಸರಿ ನಾನು ಗುರುಪ್ರಸಾದ್ ಅವರು ಇಬ್ರು ಜೋಡಿ ಕೂರಿಸಿದ್ರು. ಯಶ್ ಅವರು, ಅವ್ರ ಗುರುಗಳು ಕೃಷ್ಣನ್ ದೇವಸ್ಥಾನ ಮಾಡ್ತಾ, ಶಶಾಂಕ್ ಸಾರು, ಯಶ್ ಅವರು, ನಾನು, ಗುರು ಸಾರು, ಇನ್ನೊಂದು ಜೋಡಿ ಯಾವ್ದು ಕೂತಿತ್ತು. ಅವಾಗ ನಾನು ಹೇಳಿದೆ, ಹಿಂದಗಡೆ ಅಕ್ಷರಮಾಲೆ ಹಾಕ್ತಿದ್ವಿ ಸ್ಕ್ರೀನಲ್ಲಿ. ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ರು, ಏನೋ ಒಂದು ಫಂಕ್ಷನ್ ಇದೆ ಬನ್ನಿ ಟಿವಿಲಿ ಅಂತ. ನಾನು 3 ಫಂಕ್ಷನ್ ಇದೆ, ನಾನು ಜೊತೆಲಿ ಹೋಗ್ತಾ ಇದ್ದೆ, ಕರ್ಕೊಂಡು ಹೋದೆ. ನೋಡಿದ್ರೆ ಅಲ್ಲಿ 2 ಜೊತೆ ಕೂತ್ಕೋಬೇಕು ಗುರು ಶಿಷ್ಯರು. ಅವತ್ತು ನಾನು ಹಿಂದಗಡೆ ಅಕ್ಷರಮಾಲೆ ಬರ್ಬಿಟ್ಟವ್ರೆ, ಆ ಇಂದ 3 ಇಮಿಡಿಯೇಟ್ ಮಾತಾಡ್ಬೇಕು ಏನಾದ್ರು. ಇವಾಗ ನೀವು ಮಾತಾಡಿ ಅಂದ್ರು. ನಾನು ಹೇಳಿದೆ, ಒಬ್ಬ ಗುರು ಆದವನು ಶಿಷ್ಯನಿಗೆ ಆ ಅಂತ ಶುರು ಮಾಡಿದ್ರೆ ಅವನ ಅದ್ಭುತವಾದ ಬೆಳವಣಿಗೆ ನೋಡಿ ಬೇರೆಯವರು ಅಮ್ಮ ಯಾರ ಶಿಷ್ಯನ ಬನ್ನಿ ಅನ್ಬೇಕು. ಅವರು ನಿಜವಾದ ಗುರು. ಇನ್ನೊಬ್ಬ ಗುರುನ ಯಾರು ರೆಡಿ ಮಾಡ್ತಾರೆ, ಅವ್ರ ಗುರು. ಪರಿಚಾರಕರ ಜೊತೆಲಿ ಇಟ್ಕೊಂಡು ಅವ್ರ ಕೆಲಸ ಆಗೋರು ಬಿದ್ದು ತಳಿಸ್ತಾರಲ್ಲ, ಅವರೆಲ್ಲ ಗುರು. ಗುರು ಅನ್ನೋ ಪದಕ ಅಪಾರ ಇದೆ ಬಿಡಿ, ಹೇಳಕ್ಕಾಗಲ್ಲ. ಇಷ್ಟ ಆಯ್ತು, ತುಂಬಾ ಹೊತ್ತಿಂದ ಕೂತಿದ್ದೀನಿ ಅನಿಸ್ತದೆ. ನನಗೂ ರಾಜ್ಯೋತ್ಸವ ಪ್ರೋಗ್ರಾಮ್ ಇದೆ, ಬಾಗಲೂರಿಗೆ ಹೋಗ್ಬೇಕು. ಕಾರ್ಯಕ್ರಮ ಶುರು ಮಾಡ್ತಾರೆ, ನಾವು ಅಟೆಂಡ್ ಮಾಡ್ಬೋದು. ಹೀಗರು ರಿದಮ್ ಸಿಂಗರ್ ಮಾಡಕ್ ಹೋಗ್ತಾರೆ ಅಲ್ಲ, ಅಲ್ಲಿ ಈ ಸಾಂಗ್ ಹಿನ್ನೆಲೆ ಬೇರೆ ಇದೆ, ಅದನ್ನ ಹೇಳಿದ್ರೆ ಜಾಸ್ತಿ ಆಗ್ಬಿಡುತ್ತೆ.
ತಪ್ಪು ಮಾಡೋದ್ರ 4 ಜನ ಸೇರಿ ಬರ್ದಿದ್ದೀವಿ. ಮೇಡಮ್ ಆರತಿ ಮೇಡಮು, ಗುರು ಸಾರು, ಪಲ್ಲವಿ, ಫಸ್ಟ್ ಚರಣ ನಂದು, ಸೆಕೆಂಡ್ ಚರಣ, ಆಮೇಲೆ 3 ಜನ ಸೇರಿ ಲಾಸ್ಟ್ ಲೈನ್ ಒಂದು ನಿಂತೋಗ್ಬಿಡಿ. ನಾವು ನೀವು ಎಲ್ಲ ಒಂದೇ. 4 ದಿನಾದ್ರೂ ಲೈನ್ ಸಿಕ್ಕಿಲ್ಲಪ್ಪ ಲಾಸ್ಟ್ ಲೈನ್. ಏನ್ ಬರೆಯೋದು ಅಂತ ಗುರು ಸರ್ ಹತ್ರ ಡ್ರೈವರ್ ಇದ್ದ ಮಣಿ ಅಂತ. ಆ ಹುಡುಗ ಸರ್ ಎಷ್ಟು ಹೋದಾಗ ಒಳಗಡೆ ಬಂದ, ಸರ್ ನಿಮ್ಮ ಹತ್ರ ಮಾತಾಡ್ಬೇಕು, ಏನು ನಾನೇನೋ ಬರ್ದಿದ್ದೀನಿ ನೋಡಿ ಸರ್. ನೋಡಿದ್ರೆ ಅವ್ನು ಮಾತೃಭಾಷೆ ತಮಿಳು. ತಪ್ಪು ಮಾಡೋ ಕುರಿ ಮುಂದೆ ಲೈನ್ ಅವನು ಬರ್ದಿದ್ದಾನೆ ಸರ್. ಏನ್ ಸರ್ ನಾನಕ್ಕೆ ಯಾರು ಸರ್ ನೋಡಿ. ಅದಕ್ಕೆ ನಾನು ಹೇಳಿದ್ದು ದೇವರಿಗೆ ಮೋಸ ಬಂದಿಲ್ಲಂತೆ. ದೇವ್ರು ಮೋಸ ಮಾಡಲ್ಲ, ಮನುಷ್ಯರಿಗೆ ಮಾತ್ರ ಗುಣ ಇರೋದು. ನಮ್ಮಪ್ಪ ನೋಡಿ ಅವನಲ್ಲಿ ಆ ಲೈನ್ ಕೊಟ್ಬಿಟ್ಟ. ನಾನು ಎದ್ರು ರೆಸ್ಟ್ ಆಗಿದ್ರು, ಸರ್ ಲೈನ್ ಬರ್ತಿದ್ದೀನಿ ಬನ್ನಿ ಅಂತೆ. ಹೌದಾ ಏನು ನಾವು ನೀವು ಎಲ್ಲ ಬಂದು ತಪ್ಪು ಮಾಡೋ ಕುರಿ. ಅದ್ಭುತ ಅದ್ಭುತ. ನಾನಲ್ಲ ಸರ್ ಮಣಿ ಬರ್ತಿರೋದು. ನೀನೇನೋ ನಮ್ಮ ಡ್ರೈವರ್ ಸರ್ ಹುಡುಗ. ಅದಕ್ಕೆ ನೋಡಿ ಆ ಸಾಂಗ್ ಅಲ್ಲಿ ಯಾರ ಹೆಸರು ಹಾಕಿಲ್ಲ, ರಚನೆ ಚತುರ್ಮುಖ ಅಂತ ಹಾಕಿದೀವಿ. 4 ಜನ ಸೇರಿ ಬರೋದು. ಯಾರು ಸಪೋರ್ಟ್ ಕ್ರೆಡಿಟ್ ಅಲ್ಲ. ಈಗಲೂ ನಮ್ಗೆ ಸುಮಾರು ಕಡೆ ಶೋಷಣೆ ಇದೆ. ಕೆಲಸ ಮಾಡಿಸ್ಕೊಂಡು ಬರ್ಸ್ಕೊಂಡೋಗಿ ಅವ್ರ ಹೆಸರು ಹಾಕ್ತಾರೆ. ಅಂತ ಮಹಾನ್ ಮಗುಗಳಿದ್ದಾರೆ. ಅಂಥದ್ರಲ್ಲಿ ಆ ಹುಡುಗ ಡ್ರೈವರ್ಗೂ ಒಂದು ಲೈನ್ ಬರ್ದವನ್ನ ಏನ್ಬಿಟ್ಟು ಅವನ ಹೆಸರು ಸೇರಿಸಿಕೊಟ್ರು. ಇದಕ್ಕಿಂತ ಒಳ್ಳೆ ವ್ಯಕ್ತಿತ್ವ ಬೇಕಾ? ಪ್ರಸಾದದಲ್ಲಿ ಒಳ್ಳೆಯದನ್ನು ಮಾತ್ರ ಹುಡ್ಕಾನ, ಆಯ್ತಾ ಅಂತ ನಮ್ಮನ್ನ ಈ ಸಾಂಗ್ ನಾವು ಉಪೇಂದ್ರ ಸರ್ ಆಡಬೇಕಿತ್ತು. ಎಲ್ಲ ಮಾತುಕತೆ ಎಲ್ಲ ಮುಗಿದಿತ್ತು. ಉಪ್ಪಿ ಸಾರ ಲಿರಿಕ್ಸ್ ಚೆನ್ನಾಗಿದೆ, ನಾನು ಹಾಡ್ತೀನಿ. ಮನೆಗೆ ಹೋಗಿ ಎಲ್ಲ ಲಿರಿಕ್ಸ್ ಸೀರಿಯಲ್ ಬಂದಿತ್ತು. ಕಾರಣಾಂತರಗಳಿಂದ ಆ ಟೈಮಿಗೆ ನಮ್ಮ ರೆಕಾರ್ಡಿಂಗ್ ಟೈಮಿಗೆ ಅವ್ರು ಸಿಕ್ಕಿಲ್ಲ. ಇವ್ರು ಗೊತ್ತಲ್ಲ, ಎಲ್ಲ ಅನ್ಕೊಂಡು ಕೋಪ ಮಾಡ್ಕೊಂಡು ಕ್ಲೀನ್ ಮಾಡೋದೀಗ ಏನು ಮಾಡೋದು ನನಗೀಗ ಇನ್ಯಾರ ಹತ್ರ ಹಾಡ್ಸೋದು. ಎಲ್ಲ ಸಿಂಗರ್ಸ್ನ ಕಾಪಿಸ್ದೆ. ಲಾಸ್ಟ್ಗೆ ಸರ್ ನಾನು ಒಳಗಡೆ ರೂಮಲ್ಲಿ ಕೂತ್ಕೊಂಡು ಹಾಡ್ತೀನಿ, ಕೇಳಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ಅವ್ರ ಹತ್ರ ಹಾಡ್ಸೋಣ ಅಂದೆ. ಯಾಕೆ ನಾನು ತಬಲಾ, ಹಾರ್ಮೋನಿಯಮು, ತಂತಿ ಎಲ್ಲ ಅಲ್ಲೇ ಕಾಪಿಸ್ತೀನಿ. ಅನೂಪ್ ಸರ್ ಸಾಂಗಿಗೆ ಬಂದರೆ ಕಂಪೋಸಿಂಗ್ ನಾನೇ ಕೂತ್ಕೋತಾ ಇದ್ದೆ ತಬಲಾ ಇಟ್ಕೊಂಡು. ಸರ್ ತಮಟೆ ನುಡಿಸ್ಕೊಂಡು CS ಅವ್ರ ಹತ್ರ ಹಾಡಿದೆ. ಹೊರಗಡೆ ಹೋಗಿ ಬಂದ್ಬಿಟ್ಟು ಸೂಪರ್, ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ, ಅವ್ರ ಹತ್ರನೇ ಆಡ್ಸೋಣ. ಇಮಿಡಿಯೇಟ್ ಸರ್ ಮನೆಗೆ ಬಂದ್ವಿ, ಮಾತಾಡಿದ್ವಿ, ಸೀರೆ ಕೊಟ್ವಿ, ಎಲ್ಲ ಆಯಿತು. ಅದ್ಭುತವಾಗಾಯಿತು ಸರ್, ತುಂಬ ಚೆನ್ನಾಗಾಯಿತು. ಏನೋ ಬೇಕಾದಷ್ಟಿದೆ ಹೇಳ್ತೀನಲ್ಲ, ನನ್ನ ಜೀವನ ಇರೋಕ್ಕೂ ಮಾತಾಡ್ಬೋದು, ಅಷ್ಟು ವಿಚಾರಗಳಿದೆ. ಇರಲಿ, ನೀವೆಲ್ಲರೂ ಇವತ್ತು ಬಂದಿದ್ದೀನಿ. ಸ್ನೇಹಿತರ ಆತ್ಮ ಸ್ನೇಹಿತರು ಊರಿಂದ ಎಲ್ಲ ಬಂದಿದ್ದಾರೆ. ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀವಿ, ಒಂದು ದಿನ ಪತ್ರ ಮಾಡಿದ್ರು ಸರಿ, ಅವರೆಲ್ಲರೂ ನಾವು ಚಿರಋಣಿ ಆಗಿರ್ಬೇಕು ಅವರಿಗೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಣ್ಣ ಬಂದಿದ್ದಾರೆ, ನಮಸ್ಕಾರ. ಅವ್ರ ಮನೇಲಿ ನಾವು ಊಟ ಮಾಡಿದ್ದೀವಿ. ಅವರೇಕಾಳು ಉಪ್ಪಿಟ್ಟು ಅಮ್ಮಂದು ಸ್ಪೆಷಲ್. ಗುರು ಸರ್ ತಾಯಿಯವರು ಮನೆಗೆಲ್ಲ ಹೋಗ್ತಿದ್ದೆ ನಾನು ಊರಿಗೆ. ಹೀಗಾಗಿ ಇವತ್ತು ನನ್ನ ಈ ಕಾರ್ಯಕ್ರಮ ಆಯೋಜಕರು ಯಾವ ಪುಣ್ಯಾತ್ಮ ಮಾಡಿದಾರೋ ಅವರಿಗೆ ದೇವರು ಒಳ್ಳೇದು ಮಾಡಿ. ಗುರುಸಾರಿನಲ್ಲಿ ಹಾಸ್ಯ ಪ್ರಜ್ಞೆ, ಅವರಲ್ಲಿರುವಂಥ ಚುರುಕುತನ ದೇವರು ಅವ್ರಿಗೂ ಕರುಣಿಸ್ಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.